ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಇವತ್ತು ಅದಕ್ಕೆ ಆ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದೀನಿ ನಾನು. ಹ್ಯೂಮನ್ ಬಾಡಿ ಎ ಡಿವೈನ್ ಮೆಷಿನ್ ಅಂತ. ಮಾನವರೆಲ್ಲರೂ ಪರಮಾತ್ಮನ ಪರಂಪರೆಯಿಂದಾನೇ ಬಂದಿರೋರು. ಅಧ್ಯಾತ್ಮ ಪಥದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಲ್ರೂ ದಿವ್ಯಾತ್ಮ ಸ್ವರೂಪರೇ ಆಗಿರ್ತಾರೆ. ಗಂಡು ಹೆಣ್ಣು ಅನ್ನೋ ಭೇದ ಇಲ್ದೇನೆ ಎಲ್ರೂ ಆಧ್ಯಾತ್ಮಿಕ ಸಾಧನೆಗಳಿಂದ, ಸನ್ಮಾರ್ಗ ಸದಾಚಾರಗಳಿಂದ ಬ್ರಹ್ಮಜ್ಞಾನಿಗಳಾಗಿ, ಋಷಿಗಳಾಗಿ, ಮಹರ್ಷಿಗಳಾಗಿ, ಬ್ರಹ್ಮರ್ಷಿಗಳಾಗಿ ಈ ಭೂಮಿನಲ್ಲಿ ಲೌಕಿಕ ಜೀವನವನ್ನ ನಡೆಸಿ ಜೀವನ್ ಮುಕ್ತಿ ಸಾಧಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಶ್ರಮಿಸಿದವರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು. ಸುಮಾರು 40 ವರ್ಷಗಳು ಧ್ಯಾನ ಪ್ರಚಾರಕ್ಕಾಗಿ, ಆಧ್ಯಾತ್ಮಿಕ ಜ್ಞಾನ ಪ್ರಸಾರಕ್ಕಾಗಿ ನಿಸ್ವಾರ್ಥವಾಗಿ ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನವನ್ನ ಕೋಟ್ಯಂತರ ಜನರಿಗೆ ಪರಿಚಯಿಸಿದವರು ಪತ್ರಿ ಸರ್. ಈ ಜಗತ್ತನ್ನ, ಈ ಬ್ರಹ್ಮಾಂಡದಲ್ಲಿರುವಂತಹ ಚರಾಚರ ವಸ್ತುಗಳನ್ನ ವಿಶ್ವಪ್ರಜ್ಞೆಯಿಂದ ಸೃಷ್ಟಿಸಿ ಎಲ್ಲದರಲ್ಲೂ ವಿಶ್ವಶಕ್ತಿಯನ್ನ ತುಂಬಿರೋನು ಒಬ್ಬನೇ ದೇವರು. ಅವನೇ ಸುಪ್ರೀಂ ಸೋಲ್ ಅಥವಾ ಅವನೇ ಪರಬ್ರಹ್ಮ ಅಂತ ಹೇಳ್ಬೋದು. ಈ ಪರಬ್ರಹ್ಮ ತೇಜೋರೂಪಿ. ಈ ದೇವರು ಸರ್ವಜ್ಞ, ಸರ್ವಶಕ್ತ ಹಾಗೂ ಸರ್ವವ್ಯಾಪಿ. ನಾವೆಲ್ಲರೂ ಆ ಪರಮಾತ್ಮನ ಅಂಶಾತ್ಮಗಳೇನೆ. ಆ ಸರ್ವಾತ್ಮನ ಅಂಶ ದಿವ್ಯಾತ್ಮಗಳು ನಾವು. ನಮ್ಮಲ್ಲೂ ಕೂಡ ಅದೇ ಸರ್ವಾತ್ಮನ ದಿವ್ಯಾತ್ಮ ನಮ್ಮಲ್ಲಿದೆ. ಹಾಗಾಗಿ ನಾವೆಲ್ಲರೂ ಈ ಜಗತ್ತಿನಲ್ಲಿ ಜೀವಿಸುವಂತ ಮಾನವ ಜೀವಿಗಳು ಹಾಗೂ ದಿವ್ಯಾತ್ಮ ಸ್ವರೂಪಿಗಳು. ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸು ಹಾಗೂ ಸ್ಪಿರಿಚುವಲ್ ಬೀಯಿಂಗ್ಸ್ ಅಂತ. ದೇವರು ಮಾಡಿರುವಂತ ಈ ಮಾನವ ಸೃಷ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ದಿವ್ಯಾಂಶ ಸಂಭೂತರೇನೆ. ನಾವು ಹಂತ ಹಂತವಾಗಿ ನಮ್ಮಲ್ಲಿ ಅಡಗಿರುವಂತ ದಿವ್ಯ ಅಸ್ತಿತ್ವವನ್ನ ಅರಿಲೇಬೇಕು. ನಮ್ಮ ಸುಪ್ತ ಶಕ್ತಿ ಸಾಮರ್ಥ್ಯಗಳನ್ನ ತಿಳ್ಕೊಳ್ಳೇಬೇಕು, ನಮ್ಮ ಅನುಭವಕ್ಕೆ ಬರಲೇಬೇಕು. ಪ್ರತಿಯೊಬ್ಬನಲ್ಲಿರುವಂತಹ ದೈವತ್ವವನ್ನ, ದಿವ್ಯ ಅಸ್ತಿತ್ವವನ್ನ ತಿಳ್ಕೊಳ್ಳಿ ಅಂತಾನೇನೆ ಪತ್ರಿ ಸರ್ ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭಿಸೋಕ್ ಮುಂಚೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತಾನೆ ಸಂಬೋಧಿಸ್ತಾ ಇದ್ದಿದ್ದು. ಮಾನವರು ಹೇಗೆ ಸ್ಪಿರಿಚುವಲ್ ಬೀಯಿಂಗ್ಸ್ ಆಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಮಾನವರನ್ನೇಕೆ ದೈವಿಕ ಜೀವಿಗಳು ಅಂತ ಪರಿಗಣಿಸ್ತಾರೆ? ಯಾಕೆಂದ್ರೆ ಮಾನವರಲ್ಲಿ ಆ ದಿವ್ಯ ಪ್ರಜ್ಞೆ ಅಂದ್ರೆ ಡಿವೈನ್ ಕಾನ್ಶಿಯಸ್ನೆಸ್, ಡಿವೈನ್ ಲವ್ ಅಂದ್ರೆ ದಿವ್ಯ ಪ್ರೀತಿ, ದಿವ್ಯ ಶಕ್ತಿ ಅಂದ್ರೆ ಡಿವೈನ್ ಪವರ್ ಅಂತ ಈ ದಿವ್ಯಾಂಶಗಳು ಮಾನವನ ಜೀವಿಯ ತಳಿ ಮೂಲಾಂಶದಲ್ಲಿ ಅಂದ್ರೆ DNA ನಲ್ಲಿ, ತಳಿ ಸಂಕೇತದಲ್ಲಿ ಅಂದ್ರೆ DNA ಕೋಡ್ಸ್ ಅಲ್ಲಿ ವಂಶಾವಳಿಯಾಗಿ ಬಂದಿರೋದ್ರಿಂದಾನೇ ಮಾನವರು ಈ ಸೃಷ್ಟಿಯಲ್ಲಿ ದೈವಿಕ ಜೀವಿಗಳು, ಸ್ಪಿರಿಚುವಲ್ ಬೀಯಿಂಗ್ಸ್. ಹಾಗಾಗಿ ಮಾನವನ ಜನ್ಮ ಅತಿ ಶ್ರೇಷ್ಠ. ಪರಮಾತ್ಮ ಅತ್ಯದ್ಭುತ ಜೀವರಾಶಿಗಳನ್ನ ಸೃಷ್ಟಿಸಿದ್ದಾನೆ. ಎಲ್ಲಾ ಜೀವರಾಶಿಗಳಿಗಿಂತ ಮಾನವ ಜೀವಿಯಲ್ಲಿ ವಿಶಿಷ್ಟವಾದ ಶರೀರ ರಚನೆ ಹಾಗೂ ವಿಶೇಷವಾದ ದಿವ್ಯ ಪ್ರಜ್ಞೆಯ ಅಸ್ತಿತ್ವವನ್ನು ಅಳವಡಿಸಿದ್ದಾನೆ. ಈ ಮಾನವನ ಶರೀರದಲ್ಲಿ ಸ್ಥೂಲ ಸ್ವರೂಪದಲ್ಲಿ ಹಾಗೂ ಸೂಕ್ಷ್ಮ ಸ್ವರೂಪದಲ್ಲಿ ಎಲ್ಲಾ ವಿಧದ ತಾಂತ್ರಿಕತೆ ಹಾಗೂ ಯಾಂತ್ರಿಕತೆಯನ್ನು ರೂಪಿಸಿ ಆ ಜೈವಿಕ ಯಂತ್ರಗಳು ತನ್ನಂತೆ ತಾನೇ ಚಾಲನೆಗೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ನಮ್ಮ ಋಷಿಗಳು ಈ ಮಾನವನ ಶರೀರವನ್ನ ಒಂದು ವಿಶಿಷ್ಟ ದಿವ್ಯ ಜೀವಂತ ಯಂತ್ರ ಅಂತಾನು, ಆಧ್ಯಾತ್ಮಿಕವಾಗಿ ಮೇಲೇರಕ್ಕೆ ಬೇಕಿರುವಂತಹ ಪರಿಕರಗಳನ್ನೆಲ್ಲ ಅವನ ದೇಹದಲ್ಲಿ ಅಳವಡಿಸಿ ಅದಕ್ಕೆ ಅವಶ್ಯವಾಗಿರುವಂತಹ ದೈವಿ ಗುಣಗಳನ್ನು ಕೂಡ ಅವನ ಆಂತರ್ಯದಲ್ಲಿಟ್ಟು ಅವುಗಳಿಗೂ ಚಾಲನೆ ಕೊಟ್ಟು ಅವನ ಮನಸ್ಸಿನಿಂದಾನೇ ಆಗುವಂತನೋ, ಅವನ ಹಣೆ ಬರಹವನ್ನ ಅವನೇ ಸ್ವತಃ ಬರ್ಕೊಳ್ಳೋ ಹಾಗೂನು ಅವನ ಜೀವನಕ್ಕೆ ಅವನೇ ಸ್ವಯಂ ಚಾಲಕ ಅಂತಾನು ಪರಿಗಣಿಸಿದ್ದಾರೆ. ಅದಕ್ಕೇನೆ ಯು ಕ್ರಿಯೇಟ್ ಯುವರ್ ರಿಯಾಲಿಟಿ ಅಂತ ಹೇಳೋದು. ಮಾನವ ಜೀವಿಯ ಪ್ರತಿಯೊಂದು ಜೀವಕೋಶದಲ್ಲೂ ಕೂಡ ದಿವ್ಯ ಪ್ರಜ್ಞೆ ಸುಪ್ತವಾಗಿರುತ್ತೆ. ಪ್ರತಿಯೊಂದು ಜೀವಕೋಶದಲ್ಲೂ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಡಗಿದೆ. ಈ ಸುಪ್ತ ಪ್ರಜ್ಞೆಯನ್ನ ಸರಿಯಾದ ರೀತಿಯಲ್ಲಿ ಪ್ರಚೋದನೆಗೊಳಿಸಿ ಈ ಶರೀರ ಯಂತ್ರವನ್ನ ಸೂಕ್ತವಾಗಿ ಚಾಲನೆಗೊಳಿಸಿ ಬಳಸ್ಕೊಳ್ಳಕ್ಕೆ ಅವಕಾಶ ಇದೆ. ಮಾನವ ಜೀವನದಲ್ಲಿ ಹುಟ್ಟಿನಿಂದ ಸಾಯೋವರೆಗೂ ಅನೇಕ ರೀತಿಯ ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಇದರಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೂ ದೇಹ ಮನಸ್ಸುಗಳ ಸಮತೋಲನ ಅತ್ಯವಶ್ಯಕ. ಮಾನವ ಶರೀರ ರಚನೆಯಲ್ಲೇನೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗುವಂತೆ ಹಲವಾರು ತಾಂತ್ರಿಕತೆನ ಅಡಗಿಸಿಟ್ಟಿದ್ದಾನೆ ಆ ಭಗವಂತ.
ನಮ್ಮ ದೇಹದೊಳಗಿರೋ ಸ್ವಯಂಚಾಲಿತ ದೇಹದ ಬಹುತೇಕ ಕ್ರಿಯೆಗಳನ್ನ ಸರಿದೂಗಿಸ್ಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ನಮ್ಮ ಆಂತರಿಕ ಪರಿಸ್ಥಿತಿಯನ್ನ ಸಮಸ್ಥಿತಿಗೊಳಿಸ್ಕೊಳ್ಳುತ್ತೆ ತನ್ನಂತೆ ತಾನೆ. ಇದನ್ನೇ ಹೋಮಿಯೋಸ್ಟಾಸಿಸ್ ಅಥವಾ ಕಾಂಪನ್ಸೇಟರಿ ಮೆಕ್ಯಾನಿಸಮ್ ತಾಂತ್ರಿಕತೆ ಅಂತ ಅನ್ನೋದು. ಅಂದ್ರೆ ಮಾನವನಾಗಿ ನನ್ನ ಕೆಲಸ ಏನು ಅಂದ್ರೆ, ನಾನು ನನ್ನ ದೇಹವನ್ನ, ದೇಹದಲ್ಲಿರುವಂತ ತಾಂತ್ರಿಕತೆಯನ್ನ, ಮೆಕ್ಯಾನಿಸಮ್ನ ಮೊದಲಿಗೆ ತಿಳ್ಕೋಬೇಕು. ಆಮೇಲೆ ಅದು ಹಾಳಾಗದೆ ಇರೋ ಹಂಗೆ ಕಾಪಾಡ್ಕೋಬೇಕು. ಆಗಿಂದಾಗೆ ಅದಕ್ಕೆ ಸರ್ವಿಸ್ ಮಾಡಿಸ್ತಾ ಇರ್ಬೇಕು, ಮೆಷಿನಿಂಗ್ ಮಾಡ್ದಂಗೆ ಬಳಸ್ತಾ ಇರ್ಬೇಕು. ನನ್ನ ದೇಹ ಒಂದು ಜೈವಿಕ ಯಂತ್ರ. ದೇಹದಲ್ಲಿರುವಂತ ತಾಂತ್ರಿಕತೆ ಏನು, ಮಾನವ ಯಂತ್ರದಲ್ಲಿ ಯಾವ್ಯಾವ ಮೆಕ್ಯಾನಿಸಮ್ ಇದೆ, ಅವನ ಸ್ಪಿರಿಚುವಲ್ ಅನಾಟಮಿ ಹೇಗಿದೆ, ಅಂದ್ರೆ ಅವನ ಆಧ್ಯಾತ್ಮಿಕ ಅಂಗರಚನೆ ಹೇಗಿದೆ, ಮಾನವನ ದೇಹ ಸೃಷ್ಟಿ ಹೇಗೆ ಆಗಿರುತ್ತೆ ಅಂತ ನಮ್ಗೆ ಗೊತ್ತಿರ್ಬೇಕು. ಈ ಹೇಗೆ ಒಂದು ಮಾನವ ಅನ್ನೋದು ಸೃಷ್ಟಿ ಆಗತ್ತೆ ಅನ್ನೋದನ್ನ ಶುರುವಿನಿಂದ ತಗೊಳ್ತಾ ಇದ್ದೀನಿ. ಪುರುಷನ ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣುವಿನ ಮಿಲನದಿಂದ ರೂಪುಗೊಳ್ಳುವಂತ ಜೀವಕೋಶ ತಳಿ ಮೂಲಾಂಶ DNA ಹಾಗೂ ತಳಿ ಸಂಕೇತಗಳ DNA ಕೋಡ್ಸ್ ಮೂಲಕ ಪೂರ್ವಜರಿಂದ ಅಂದ್ರೆ ನಮ್ಮ ಪಿತೃಗಳಿಂದ ವಂಶವಾಹಿನಿ ಜೀನ್ಗಳನ್ನ ಹೊತ್ತು ತರುತ್ತೆ. ಮಾನವರು ಯಾವ ಋಷಿಯ ತಳಿ ಮೂಲಾಂಶ ಅಂತ ಗುರುತಿಸ್ಕೊಳ್ಳೋಕೆನೆ ಇರೋದೇನೆ ಗೋತ್ರಗಳು ಅಂತ. ಒಂದು ಹುಟ್ಟಿನಲ್ಲಿ ಯಾವ ಗೋತ್ರ, ಈ ಜನ್ಮದ್ದು ಕೇಳಿದ್ರೆ ನಾವು ಯಾವ ಗೋತ್ರ ಅಂತ ಹೇಳ್ಬೋದು. ಹೋದ ಜನ್ಮದಲ್ಲಿ ಮತ್ಯಾವುದೋ ಒಂದು ಗೋತ್ರದ ಪರಂಪರೆಯಲ್ಲಿ ನಾವು ಹುಟ್ಟಿದ್ದಿರಬಹುದು. ಒಟ್ಟಿನಲ್ಲಿ ನಮ್ಮ ಪಿತೃಗಳಿಂದ ವಂಶವಾಹಿನಿ ಜೀನ್ಗಳು ಮುಂದಿನ ಪೀಳಿಗೆಗೆ ಹರಿದು ಬರ್ತಾ ಇರುತ್ತೆ. ಪುರುಷನ ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣುವಿನ ಮಿಲನದಿಂದ ರೂಪುಗೊಂಡಂತ ಜೀವಕೋಶವು ಅಂತಿಮವಾಗಿ ತಾಯಿಯ ಗರ್ಭದಲ್ಲೇ 13 ಮುಖ್ಯ ವ್ಯವಸ್ಥೆಗಳುಳ್ಳ ದೇಹವಾಗಿ ರೂಪುಗೊಳ್ಳುತ್ತೆ. ಆ ಮಾನವನ ದೇಹ ರಚನೆಯಲ್ಲಿ ಆ ಒಂದು ಜೀವಕೋಶವು ದ್ವಿಗುಣಗೊಳ್ಳುವಂತ ಮಲ್ಟಿಪ್ಲಿಕೇಶನ್ ಆಗುವಂತ ಪ್ರಾಸೆಸ್ ಅಲ್ಲಿ, ಇದ್ರ ಪ್ರಕ್ರಿಯೆಯಲ್ಲಿ 13 ವ್ಯವಸ್ಥೆಗಳು ರೂಪುಗೊಂಡು ಎಲ್ಲವೂ ಸುಸ್ಥಿತಿಯಲ್ಲಿ ಜೀವಂತವಾಗಿ ಒಂದು ಮಾನವ ಜೀವಿಯಾಗಿ ಹೊರಹೊಮ್ಮೋಕೆ, ರೂಪುಗೊಳ್ಳೋಕೆ ಅವಶ್ಯವಿರೋದು ದಿವ್ಯ ಪ್ರಜ್ಞೆ. ಅದನ್ನ ಡಿವೈನ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಏನು ಯಾವುದೇ ಒಂದು ವಸ್ತು ರೂಪದಲ್ಲಿ ವಿಜ್ಞಾನ ಅದರಲ್ಲಿ ಏನಿದೆ ಅಂತ ಕಂಡು ಹುಡುಕ್ಬೋದು. ಆದ್ರೆ ಏನೇನ್ ಅಂಶಗಳಿದೆ ಅಂತ ಕಂಡುಹುಡ್ತೋ ಅದನ್ನೆಲ್ಲ ನಾವು ಭೌತಿಕವಾಗಿ ನಾವು ಅದನ್ನೆಲ್ಲ ಸೇರಿಸಿದ್ರೆ ಆ ಅಂಗ ಆಗಲ್ಲ, ಆ ವಸ್ತು ಆಗಲ್ಲ. ಯಾಕೆಂದ್ರೆ ಅದರಲ್ಲಿ ದಿವ್ಯ ಪ್ರಜ್ಞೆ ಇರಲ್ಲ. ಹಂಗಾಗಿ ಆ ದಿವ್ಯ ಪ್ರಜ್ಞೆ, ಡಿವೈನ್ ಕಾನ್ಶಿಯಸ್ನೆಸ್ ಅನ್ನೋದು ಆಧ್ಯಾತ್ಮಿಕವಾಗಿ ನಮಗ್ ಬರೋದೇ ಹೊರತು ವೈಜ್ಞಾನಿಕವಾಗಿ ಅದನ್ನ ತುಂಬಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಮಾನವನ ದೇಹದೊಳಗೆ ಸೃಷ್ಟಿಸಿರುವಂತ ಪ್ರಜ್ಞಾರಹಿತ ಜೈವಿಕ ಯಂತ್ರಗಳು, ಬಯೋಯಂತ್ರಗಳು ಅಂತ ಕರಿಬಹುದು, ಅಥವಾ ಸುಂದರ ವ್ಯವಸ್ಥೆಗಳು ಅಂತ ಕರಿಬಹುದು. ಅವುಗಳು ಯಾವುವು ಅಂತಂದ್ರೆ, ಪುರುಷನ ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣುವಿನ ಮಿಲನದಿಂದ ರೂಪುಗೊಂಡಂತ ಜೀವಕೋಶವು ಒಂದು ಭ್ರೂಣವಾಗಿ ಗರ್ಭ ನಿಂತ ಮೇಲೆ ಮುಂದೆ ಒಂದು ದೇಹವಾಗಿ ಮಾರ್ಪಾಡಾಗುವಾಗ 2 ತಿಂಗಳಾದಾಗ ಮೊಟ್ಟ ಮೊದಲ ಅಂಗದ ಸೃಷ್ಟಿನೇ ಹೃದಯ. ಪ್ರೆಗ್ನೆಂಟ್ ಅಂತ ಗೊತ್ತಾಗ್ಬೇಕಾಗಿದ್ರೆ ಸ್ಕ್ಯಾನಿಂಗ್ ಅಲ್ಲಿ ಅವ್ರಿಗೆ ಗೊತ್ತಾಗೋದು ಬರೀ ಹಾರ್ಟ್ ಬೀಟ್ ಮಾತ್ರನೇ ಕಾಣೋದು. ಹಾಗಾಗಿ ನಮಗೆ ಕಾಣೋದು, ಕೇಳೋದು ಆ ಹೃದಯದ ಬಡಿತ. ಆ ವ್ಯವಸ್ಥೆಯನ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಥವಾ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ. ಹೃದಯ ಮತ್ತು ರಕ್ತ ಪರಿಚಲನೆ ವ್ಯವಸ್ಥೆ ಇದಾಗಿದೆ. ನಮ್ಮ ದೇಹದ ಬೆಳೀತಾ ಹೋಗುತ್ತಲ್ಲ, ಹಂಗೆ ಬೆಳೆದ ದೇಹದಲ್ಲಿರುವಂತ ರಕ್ತನಾಳಗಳ ಉದ್ದಾನ ಎಷ್ಟಿರ್ಬೋದು ಅಂತ ಒಂದ್ ಲೆಕ್ಕ ಹಾಕಿದರೆ 60,000 ಮೈಲ್ ಉದ್ದ ಇರುತ್ತಂತೆ. ಅದೇ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳೋದಾದ್ರೆ 96,560 ಕಿಲೋಮೀಟರ್ ಇರುತ್ತಂತೆ ನಮ್ಮ ರಕ್ತನಾಳಗಳು. ನಮ್ಮ ದೇಹದಲ್ಲಿ ಒಟ್ಟು 5.6 ಲೀಟರ್ ರಕ್ತ ಉತ್ಪತ್ತಿಯಾಗಿ ನಮ್ಮನ್ನ ಜೀವಜಲವಾಗಿ ರಕ್ತ ನಮ್ಮನ್ನ ಕಾಪಾಡ್ತಾ ಇರುತ್ತೆ. 2ನೇ ಸಿಸ್ಟಮ್ಮು ಯಾವುದು ದೇಹದಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್. ಅಂದ್ರೆ ಆಹಾರ ಅರಗಣೆಗೆ ಪಚನಾಂಗ ವ್ಯವಸ್ಥೆಯನ್ನ ಮಾಡಿದೆ ಭಗವಂತ ನಮ್ಮಲ್ಲಿ ದೇಹದಲ್ಲಿ ಮಾಡಿದ್ದಾನೆ. ಈಗ ನಾವು ಒಂಚೂರು ಚಟ್ನಿ ಮಾಡ್ಬೇಕು ಅಂತ ಮಿಕ್ಸರ್ ಅಲ್ಲಿ ಹಾಕಿ, ಸಣ್ಣ ಚಟ್ನಿ ಜಾರ್ ಅಂತಾನೆ ಹೇಳ್ತಾರೆ, ಆ ಸಣ್ಣದಾಗ ಸ್ವಲ್ಪ ಮಟ್ಟಿಗೆ ನಾವು ಚಟ್ನಿ ಮಾಡಿದ್ರು ಕೂಡ ಅಕ್ಕಪಕ್ಕದ ಮನೆಗೆ ಅವ್ರ ಮೇಲೆ ಮಿಕ್ಸರ್ ಆನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ನಾವು ತಿನ್ಬಾರ್ದೆಲ್ಲ ತಿಂತೀವಿ, 3 ಹೊತ್ತು ತಿಂತೀವಿ, ಅದ್ರ ಮಧ್ಯ ತಿಂತೀವಿ, ಅಷ್ಟೆಲ್ಲ ತಿಂದ್ರೂ ಕೂಡ ಅದನ್ನ ಅರಗ್ಸಕ್ಕೆ ಒಂದು ಚೂರು ಸದ್ದು ಬರೋದೇ ಇಲ್ಲ ಹೊಟ್ಟೆ ಒಳಗಡೆ. ಹಾಗಾಗಿ ನಾವು ಹೊಟ್ಟೆಯಲ್ಲಿ ಸದ್ದುಗಳು ಬಂತು ಅಂದ್ರೆ ಏನೋ ಸಿಸ್ಟಮ್ ಕೆಟ್ಟಿದೆ ಅಂತ ಗೊತ್ತಾಗುತ್ತೆ.
ಹಾಗೇನೇನೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಅನ್ನೋದನ್ನ ಫಾರ್ಮ್ ಆಗಿರುತ್ತೆ. ಅದರಲ್ಲಿ ಏನಂದ್ರೆ ನಮ್ಮ ದೇಹದಲ್ಲಿರುವಂತ ವೇಸ್ಟ್ನೆಲ್ಲ ಎಲಿಮಿನೇಟ್ ಮಾಡುತ್ತೆ, ಅದೇ ಮಲಮೂತ್ರ ವಿಸರ್ಜನಾ ವ್ಯವಸ್ಥೆ. ನೆಕ್ಸ್ಟ್ ಎಂಡೋಕ್ರೈನ್ ಸಿಸ್ಟಮ್ ಅಂತ, ಅಂದ್ರೆ ನಮ್ಮ ದೇಹದಲ್ಲಿ 7 ದುಗ್ಧ ಗ್ರಂಥಿಗಳಿವೆ. ಆ ದುಗ್ಧ ಗ್ರಂಥಿಗಳ ಕೆಲಸ ಹಾರ್ಮೋನ್ಸ್ ಅನ್ನ ಸುರಿಸುವಂತಹದ್ದು ರಕ್ತಕ್ಕೆ. ಇದು ಕೆಮಿಕಲ್ ಕಮ್ಯುನಿಕೇಶನ್ ವಿತ್ ಇನ್ ದ ಬಾಡಿ, ಹಾಗಾಗಿ ಹಾರ್ಮೋನ್ ಮೂಲಕ ದೇಹದಲ್ಲಿ ರಾಸಾಯನಿಕ ಕಮ್ಯುನಿಕೇಶನ್ ವ್ಯವಸ್ಥೆನ ಕಾಪಾಡ್ಕೊಳ್ಳುತ್ತದು. ಇಂಟಿಗ್ಯುಮೆಂಟರಿ ಸಿಸ್ಟಮ್ ಅಥವಾ ಎಕ್ಸೋಕ್ರೈನ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಇದೆ. ಅದು ನಿರುಪಯುಕ್ತ ಸತ್ತ ಜೀವಕಣ ವಿಷ ಪದಾರ್ಥಗಳನ್ನ ಹೊರಹಾಕುವಂತ ವ್ಯವಸ್ಥೆ ಇದೆ. ಸ್ಕಿನ್ ಇರ್ಬೋದು, ಹೇರು, ನೇಲ್ಸು ಅಥವಾ ಬೆವರಿನ ರೂಪದಲ್ಲಿ ಹಾಕುವಂತದ್ದು ಇದೆ. ಮುಂದಿನ ಸಿಸ್ಟಮ್ ಏನೊಂದಿದೆ ಅಂದ್ರೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇದೆ. ಅದನ್ನ ದೇಹದ ಡ್ರೈನೇಜ್ ಸಿಸ್ಟಮ್ ಅಂತ ಕೂಡ ಹೇಳ್ತಾರೆ. ದೇಹಕ್ಕೆ ಯಾವುದೇ ರೀತಿಯ ಸೋಂಕು ತಗಲ್ದಂಗೆ, ಇನ್ಫೆಕ್ಷನ್ ಆಗದಂಗೆ, ಹತ್ತಿರದ ಅಂಗಾಂಗಗಳಿಗೆ ಆ ಸೋಂಕು ತಗಲ್ದೇ ಇರೋ ಹಂಗೆ ಲಿಂಫ್ ಅನ್ನೋ ಒಂದು ದ್ರವದ ಮೂಲಕ ದೇಹದಿಂದ ಆಚೆಗೆ ಕಳಿಸ್ಬಿಡುವಂತ ಒಂದು ಡ್ರೈನೇಜ್ ವ್ಯವಸ್ಥೆ ಇದೆ. ಮುಂದಿನದು ರೋಗ ನಿರೋಧಕ ವ್ಯವಸ್ಥೆ. ಅದಿರೋದ್ರಿಂದ ದೇಹಕ್ಕೆ ಕಾಯಿಲೆ ಬರದೇ ಇರೋ ಹಂಗೆ, ದೇಹಕ್ಕೆ ಕಾಯಿಲೆನ ತರೋ ಅಂತ ಏಜೆಂಟ್ಸ್ ಏನಿರುತ್ತೋ ಅದಕ್ಕೆ ಅದರ ಜೊತೆ ಡಿಫೆಂಡ್ ಮಾಡಿಕೊಂಡು ರೋಗ ನಮ್ಮ ದೇಹಕ್ಕೆ ಬರದೇ ಇರೋ ಹಂಗೆ ಕಾಪಾಡತ್ತೆ. ಮಸ್ಕ್ಯುಲಾರ್ ಸಿಸ್ಟಮ್ ಅಂದ್ರೇನು? ನಮ್ಮ ದೇಹದಲ್ಲಿ ಸ್ನಾಯುವಿನ ವ್ಯವಸ್ಥೆ ಇದೆ. ನಾವು ನಿಂತ್ಕೊಳ್ಳಕ್ಕೆ, ಕೂತ್ಕೊಳ್ಳಕ್ಕೆ, ಓಡಾಡಕ್ಕೆ, ನಾವೇನೇ ಮಾಡ್ಬೇಕಾದ್ರು ಅದು ಮೂಳೆಗಳ ಮೇಲೆ ಅದು ಮಸಲ್ಸ್ ಫಾರ್ಮ್ ಆಗಿರುವಂತಹದ್ದು ಮಸ್ಕ್ಯುಲಾರ್ ಸಿಸ್ಟಮ್. ಆ ಒಂದು ಮಸಲ್ಸ್ ನಮ್ಮ ದೇಹದಲ್ಲಿ 640 ಸ್ನಾಯುವಿನ ವ್ಯವಸ್ಥೆ ಇದೆಯಂತೆ. ಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ನಮ್ಮ ದೇಹಕ್ಕೆ ಮತ್ತು ಅಂಗಾಂಗಗಳಿಗೆ ಆಧಾರವಾಗಿರುವಂತಹ ಮೂಳೆಗಳ ಅಸ್ಥಿಪಂಜರಗಳ ವ್ಯವಸ್ಥೆ ಇದೆ. ನಮ್ಮ ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆಯಂತೆ. ನರ್ವಸ್ ಸಿಸ್ಟಮ್ ಅಂದ್ರೆ ನರಮಂಡಲ ವ್ಯವಸ್ಥೆ. ಇಂದ್ರಿಯಗಳಿಂದ ಮಾಹಿತಿಗಳನ್ನ ಸಂಗ್ರಹಿಸ್ತೀವಿ, ಯಾಕೆಂದ್ರೆ ಇಂದ್ರಿಯಗಳನ್ನ ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ಇಂದ್ರಿಯಗಳಿಂದ ಮಾಹಿತಿಗಳನ್ನ ಸಂಗ್ರಹಿಸಿ ನರಗಳ ಮೂಲಕ ಮೆದುಳಿಗೆ ಮಾಹಿತಿನ ರವಾನಿಸಿ ಮಾಂಸಖಂಡಗಳಿಗೆ ಸೂಕ್ತ ಭೌತಿಕ ಚಲನೆಗಳಾಗೋ ತರ ಸೂಚಿಸುತ್ತೆ. ಇಡೀ ದೇಹದ ವ್ಯವಸ್ಥೆಗಳನ್ನ ಮಾನಿಟರ್ ಮಾಡೋದೇನೆ ಈ ನರಮಂಡಲ. ಅದು ಇಡೀ ದೇಹವನ್ನ ವ್ಯಾಪಿಸಿರುತ್ತೆ. ಮುಂದಿನ ವ್ಯವಸ್ಥೆ ರೀನಲ್ ಸಿಸ್ಟಮ್ ಅಥವಾ ಯೂರಿನರಿ ಸಿಸ್ಟಮ್. ರಕ್ತದ ಶುದ್ಧೀಕರಣ ಈ ಮೂತ್ರಪಿಂಡದ ವ್ಯವಸ್ಥೆಯ ಮೂಲಕ ಆಗತ್ತೆ. ನೆಕ್ಸ್ಟ್ ಸಂತಾನೋತ್ಪತ್ತಿ ವ್ಯವಸ್ಥೆ, ರಿಪ್ರೊಡಕ್ಟಿವ್ ಸಿಸ್ಟಮ್. ಮುಂದಿನದು ಉಸಿರಾಟದ ವ್ಯವಸ್ಥೆ. ನಮ್ಮ ಜೀವವನ್ನ ಜೀವಂತವಾಗಿಡುವಂತಹ ಒಂದು ವ್ಯವಸ್ಥೆ ಏನಿದೆಯೋ ಅದನ್ನ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಉಸಿರಾಟದ ವ್ಯವಸ್ಥೆ ಅಂತ ಹೇಳ್ತಾರೆ. ಈ 13 ವ್ಯವಸ್ಥೆಗಳ ರೂಪ, ಆಕಾರ ಬೇರೆ, ಬಣ್ಣ ಬೇರೆ, ಅವುಗಳ ಕಾರ್ಯವೈಖರಿ ಬೇರೆ, ಬೇರೆ ಬೇರೆ ಚೋದಕಗಳನ್ನ ಸ್ರವಿಸುತ್ತೆ, ಇಂದ್ರಿಯಗಳಿದೆ, ಮೆದುಳು ಇತ್ಯಾದಿ ಎಲ್ಲವೂ ತಂತಾನೆ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಮಾನವ ದೇಹನ ಆ ಪರಮಾತ್ಮ ಸೃಷ್ಟಿ ಮಾಡಿ ಬೊಂಬೆಗೆ ಕೀ ಕೊಟ್ಟು ನೆಲದ ಮೇಲೆ ಇಟ್ರೆ ಬೊಂಬೆ ಹೇಗೆ ಕುಣಿಯುತ್ತೋ ಹಾಗೆ ನಾವು ಪರಮಾತ್ಮ ನಮ್ಮ ಆತ್ಮಕ್ಕೆ ಒಂದು ದೇಹವನ್ನು ಕೊಟ್ಟು ದಿವ್ಯ ಪ್ರಜ್ಞೆಯನ್ನು ಕೊಟ್ಟು ಹಂಗ 13 ಮುಖ್ಯ ಅಂಗಾಂಗಗಳನ್ನು ಕೊಟ್ಟು ಅವೆಲ್ಲ ತಂತಾನೆ ಕೆಲಸ ಮಾಡೋ ತರ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡೋ ತರ ವ್ಯವಸ್ಥೆಯನ್ನ ಮಾಡಿ ನಮ್ಮನ್ನ ಈ ಕರ್ಮಭೂಮಿ ಮೇಲ್ ಬಿಟ್ಟು ವಿವೇಕವನ್ನು ಕೊಟ್ಟು ಸರ್ವ ಸ್ವತಂತ್ರವನ್ನು ಕೊಟ್ಟು ಮೇಲಿಂದ ನಮ್ಮ ಆಟಗಳನ್ನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಸೊ ನಮ್ಗೆ ಈ ಜೀವನದಲ್ಲಿ ನಮ್ಗೇನೋ ಕಷ್ಟ ಬಂದ್ರೆ, ಕಾಯಿಲೆ ಬಂದ್ರೆ ದೇವ್ರು ಕೊಟ್ಟ, ದೇವ್ರಿಗೆ ಕಣ್ಣಿಲ್ವಾ, ದೇವ್ರ ಯಾಕೆ ಹಿಂಗ್ ಮಾಡ್ದ ಅಂತ. ದೇವ್ರೇನು ಮಾಡೋದಿಲ್ಲ, ಎಲ್ಲಾ ವ್ಯವಸ್ಥೆನೆ ಮಾಡ್ಬಿಟ್ಟು ನಮಗ್ ಕೊಟ್ಟು ನಮ್ಗೊಂದು ಆತ್ಮ ಅನ್ನೋದನ್ನ ಕಳಿಸಿ ಅದಕ್ಕೆ ದೇಹನ ಕೊಟ್ಟು ಏನ್ ಮಾಡ್ತೀಯೋ ಮಾಡಪ್ಪ, ನಿನ್ಗೆ ವಿವೇಕನ ಕೊಟ್ಟಿದೀನಿ, ಸರ್ವಸ್ವತಂತ್ರನೂ ಕೊಟ್ಟಿದೀನಿ ಅಂತ. ವಿವೇಕ ಅಂದ್ರೇನು? ಯಾವ್ದ್ ತಪ್ಪು, ಯಾವ್ದ್ ಸರಿ, ಯಾವ್ದ್ ಮಾಡ್ಬೇಕು, ಯಾವ್ದ್ ಮಾಡ್ಬಾರ್ದು, ಮಾಡೋದಾದ್ರೆ ಯಾಕೆ ಮಾಡ್ಬೇಕು, ಮಾಡ್ಬಾರ್ದು ಅಂದ್ರೆ ಯಾಕೆ ಮಾಡ್ಬಾರ್ದು, ಮಾಡೋದಾದ್ರೆ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಂಡು ತಪ್ಪುಗಳ ಆಗದಂತೆ ನೋಡ್ಕೊಂಡು ಕರ್ಮಗಳನ್ನ ನಿರ್ವಹಿಸಿದ್ರೆ ಆಗ ನಾವು ಪುಣ್ಯ ಭಾಗ್ಯನ ಸಂಪಾದನೆ ಮಾಡ್ಕೊಂಡು, ಆದ್ರೂ ಪುಣ್ಯ ಭಾಗ್ಯ ಸಂಪಾದನೆ ಮಾಡಿದ್ರು ಮತ್ತೆ ಭೂಮಿಗೆ ಬಂದು ಎಂಜಾಯ್ ಮಾಡಕ್ ಬರ್ಬೇಕು. ಚಂದ್ರಲೋಕಕ್ಕೆ ಹೋಗಿ ಪುಣ್ಯ ಖಾಲಿ ಆಗೋವರೆಗೂ ಅಲ್ಲಿ ಇರ್ಬಹುದು ಅಂತ ಹೇಳ್ತಾರೆ. ಒಟ್ಟಲ್ಲಿ ಪುಣ್ಯ ಇದ್ರು ನಾವು ಮತ್ತೆ ಭೂಮಿಲಿ ಸವಸಕ್ ಬರ್ಬೇಕು, ಕರ್ಮ ಇದ್ರು ಕೂಡ ಕೆಟ್ಟದಿದ್ರು ಕೂಡ ಅನುಭವಿಸಕ್ಕೆ ಬರ್ಬೇಕು. ಈ ಎಲ್ಲಾ 13 ವ್ಯವಸ್ಥೆಗಳಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗದೆ ಇರ್ಲಿ ಅಂತ, ದೇಹದಲ್ಲಿ ಕಾಯಿಲೆ ಬರದೇ ಇರ್ಲಿ ಅಂತ ಭಗವಂತ ನಮ್ಮ ದೇಹದಲ್ಲಿ ಸ್ಥೂಲ ದೇಹದ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ 7 ಶಕ್ತಿ ಕೇಂದ್ರಗಳನ್ನ ಜೋಡಿಸಿಟ್ಟಿದ್ದಾನೆ.
ಆ ಶಕ್ತಿ ಕೇಂದ್ರಗಳು ಅಂದ್ರೇನು? ಚಕ್ರ ಅಂತ ಹೇಳ್ತೀವಿ. ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಅಂತ 7 ಶಕ್ತಿ ಕೇಂದ್ರಗಳನ್ನ ಜೋಡಿಸಿಟ್ಟಿದ್ದು, ಒಂದೊಂದು ಚಕ್ರ ಒಂದೊಂದು ದುಗ್ಧ ಗ್ರಂಥಿಗಳಿಗೆ ಜೋಡಣೆಯಾಗಿದ್ದು, ಚೋದಕಗಳು ನಿರಂತರವಾಗಿ ಉತ್ಪತ್ತಿ ಆಗ್ತಾ ಇರೋ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಮಾನವನ ಆರೋಗ್ಯವನ್ನ ರಕ್ಷಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆಹಾರ ತಿನ್ಲಿ ಬಿಡ್ಲಿ, ಅವನು ಉಸಿರಾಡ್ತಾನೆ ಅಂದ್ರೆ ಉಸಿರಿನ ಮೂಲಕ ಅವನಿಗೆ ಪ್ರಾಣವನ್ನ ಕಾಪಾಡ್ಕೊಳ್ತಾನೆ. ಹಾಗಾಗಿ ಈ ಚಕ್ರಗಳ ಮೂಲಕ ಪ್ರಕೃತಿಯಲ್ಲಿರುವಂತ ವಿಶ್ವಶಕ್ತಿ ಚೈತನ್ಯ ಅವನ ಸಹಸ್ರಾರ ಚಕ್ರದ ಮೂಲಕ ದೇಹಕ್ಕೆ ಹರಿದು ಆ ದೇಹವನ್ನ ರಕ್ಷಿಸಕ್ಕೆ, ಪ್ರಾಣವನ್ನ ರಕ್ಷಿಸಕ್ಕೆ ಪ್ರಯತ್ನ ಮಾಡ್ತಾನೆ. 7 ಶಕ್ತಿ ಕೇಂದ್ರಗಳು ಯಾವುದು? ಆ 7 ದುಗ್ಧ ಗ್ರಂಥಿಗಳು ಯಾವುದು? ದುಗ್ಧ ಗ್ರಂಥಿಗಳು ಅಂದ್ರೆ ಯಾವ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುವಂತ ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಯಾವ ಚಕ್ರಗಳು ಯಾವ್ಯಾವ ಅಂಗಗಳನ್ನ ನೋಡ್ಕೊಳ್ಳುತ್ತೆ, ಯಾವ ಚಕ್ರಕ್ಕೆ ಯಾವ ದುಗ್ಧ ಗ್ರಂಥಿಗಳು ಸಂಪರ್ಕ ಹೊಂದಿವೆ ಅಂತ ನೋಡೋಣ ಒಂಚೂರು. 7 ಚಕ್ರಗಳು ಅಂತ ಹೇಳಿದೆ ನಾನು. ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪೂರಕ, ಸ್ವಾಧಿಷ್ಠಾನ, ಮೂಲಾಧಾರ ಅಂತ. ಈ ದುಗ್ಧ ಗ್ರಂಥಿಗಳು 7 ಏನಿದೆಯೋ ಅದರಲ್ಲಿ ಸಹಸ್ರಾರಕ್ಕೆ ಪೀನಿಯಲ್ ಗ್ರಂಥಿ ಲಿಂಕ್ ಆಗಿರುತ್ತೆ. ಈ ಸಹಸ್ರಾರ ಚಕ್ರ, ಈ ಪೀನಿಯಲ್ ಗ್ರಂಥಿ ಯಾವ್ಯಾವ ಅಂಗವನ್ನ ನೋಡ್ಕೊಳ್ಳುತ್ತೆ? ಮೇಲ್ಮೆದುಳು, ಬಲಗಣ್ಣನ್ನು ನೋಡ್ಕೊಳ್ಳುತ್ತೆ. ಹಾಗೆ ಆಜ್ಞಾ ಚಕ್ರ ಪಿಟ್ಯುಟರಿ ಗ್ರಂಥಿ ಹೊಂದಾಣಿಕೆಯಲ್ಲಿ ಇರುತ್ತೆ. ಯಾವ್ದು ನೋಡ್ಕೊಳ್ಳುತ್ತೆ? ನರಮಂಡಲ, ಕಣ್ಣು, ಮೂಗನ್ನ ನೋಡ್ಕೊಳ್ಳುತ್ತೆ. ವಿಶುದ್ಧ ಚಕ್ರ ಥೈರಾಯ್ಡ್ ಗ್ರಂಥಿಗೆ ಲಿಂಕ್ ಆಗಿರುತ್ತೆ. ಬಾಯಿ, ನಾಲಿಗೆ, ಕೈ, ಮಾತು ಇದನ್ನು ನೋಡ್ಕೊಳ್ಳುತ್ತೆ. ಅನಾಹತ ಚಕ್ರ ಥೈಮಸ್ ಗ್ಲ್ಯಾಂಡ್ ಅನ್ನ ಕನೆಕ್ಟ್ ಆಗಿರುತ್ತೆ. ಹೃದಯ, ಲಂಗ್ಸು ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಪರಿಚಲನೆಯನ್ನ ನೋಡ್ಕೊಳ್ಳುತ್ತೆ. ಮಣಿಪೂರಕ ಚಕ್ರ ಪ್ಯಾನ್ಕ್ರಿಯಾಸ್ ಹೊಂದಾಣಿಕೆ ಇರುತ್ತೆ. ಹೊಟ್ಟೆ, ಲಿವರು, ಗುಲ್ಮ ಕಡೆಗೆ ಅದ್ರದ್ದು ಕೆಲಸ ಇದೆ. ಸ್ವಾಧಿಷ್ಠಾನ ಗೊನಾಡ್ ಅನ್ನೋ ಗ್ರಂಥಿ, ಲೈಂಗಿಕ ಅಂಗಗಳು ಹಾಗೂ ಕಿಡ್ನಿ. ಮೂಲಾಧಾರ ಚಕ್ರ ಅಡ್ರೆನಲ್ ಅನ್ನೋ ಗ್ರಂಥಿಗೆ ಲಿಂಕ್ ಆಗಿರುತ್ತೆ. ಅದು ರಕ್ತ, ಬೆನ್ನು, ಮೂಳೆ, ಮಸಲ್ಸ್ ಅನ್ನ ನೋಡ್ಕೊಳ್ಳುತ್ತೆ. ನೋಡಿ, ಒಂದು ಹೊಲಿಗೆ ಇಲ್ಲ, ಸೂಜಿ ಇಲ್ಲ, ದಾರ ಇಲ್ಲ, ಯಾವ ಅಂಟಿಲ್ಲ, ಏನು ಇಲ್ದೇನೆ ಶುರುವಾದಂತ ಒಂದು ಭ್ರೂಣದಿಂದ 1-2 ಸೆಲ್ ಸೇರಿ ಆದಂತ ಒಂದು ಝೈಗೋಟ್ ಅಲ್ಲಿಂದ ಎಷ್ಟು ತರಹದ ದೇಹದ ನಿರ್ಮಾಣ ಆಗಿದೆ ಅಂತ. ಹಾಗಾಗಿ ಈ ಚಕ್ರಗಳನ್ನ ಶಕ್ತಿ ಕೇಂದ್ರ ಅಂತ ಕರೀತಾರೆ. ಇವು ಮೊಬೈಲ್ ಬ್ಯಾಟ್ರಿ ಇದ್ದ ಹಾಗೆ. ಬ್ಯಾಟ್ರಿನಲ್ಲಿ ಚಾರ್ಜ್ ಇಲ್ಲದೆ ಇದ್ರೆ ಮೊಬೈಲ್ ಉಪಯೋಗಿಸಕ್ಕಾಗತ್ತಾ? ವಿಡಿಯೋ ನೋಡಕ್ಕಾಗತ್ತಾ? ಇಲ್ಲ. ಅದೇ ಮೊಬೈಲ್ ಚಾರ್ಜ್ ಮಾಡಿದ್ಮೇಲೆ ನೋಡ್ಬೋದು, ಪಿಕ್ಚರ್ ನೋಡ್ಬೋದು, ಏನ್ ಬೇಕಾದ್ರೂ ನೋಡ್ಬೋದು ಅಲ್ವಾ? ಹಾಗೇನೆ ಆ ಭಗವಂತ ನಮ್ಮ ದೇಹದಲ್ಲಿರೋ ಚಕ್ರಗಳನ್ನ ತಂತಾನೇ ಚಾರ್ಜ್ ಆಗೋ ಹಾಗೋ ತಂತಾನೆ ಡಿಸ್ಚಾರ್ಜ್ ಆಗೋ ಹಾಗೂನು ವ್ಯವಸ್ಥೆ ಮಾಡಿದ್ದಾನೆ. ಪ್ರತಿಯೊಂದು ಚಕ್ರನು ಪ್ರದಕ್ಷಿಣಾಕಾರದಲ್ಲಿ 4 ಸಲ ತಿರುಗೋ ಹಾಗೂನು, 1 ಸಲ ಅಪ್ರದಕ್ಷಿಣಾಕಾರದಲ್ಲಿ ತಿರುಗೋ ಹಾಗೇನು ವ್ಯವಸ್ಥೆ ಮಾಡಿರೋದ್ರಿಂದ ಪ್ರದಕ್ಷಿಣಾಕಾರದಲ್ಲಿ ತಿರುಗಿದಾಗ ಚಕ್ರಗಳು ಶಕ್ತೀಕರಣಗೊಳ್ಳುತ್ತೆ. 1 ಸಲ ಅಪ್ರದಕ್ಷಿಣಾಕಾರದಲ್ಲಿ ತಿರುಗಿದಾಗ ಚಕ್ರಗಳು ಶುದ್ಧೀಕರಣಗೊಳ್ಳುತ್ತೆ. ಎನರ್ಜೈಸಿಂಗ್ ಅಂಡ್ ಕ್ಲೆನ್ಸಿಂಗ್ ಕೂಡ ತನ್ನಂತೆ ತಾನೇ ಒಂದು ಮೆಷಿನ್ ತರ, ಒಂದು ಯಂತ್ರ ತರ ತಂತಾನೆ ನಡೀತಾ ಇರುತ್ತೆ. ಈ ಸಪ್ತ ಚಕ್ರಗಳ ವಿಶೇಷತೆ ಏನಂದ್ರೆ, ಪ್ರಕೃತಿಯಲ್ಲಿ ಕಾಮನ ಬಿಲ್ಲಿನಲ್ಲಿ ಏನೊಂದು ವಿಬ್ಗಯಾರ್ ಅನ್ನೋ ಬಣ್ಣಗಳಿದೆಯೋ, ಯಾವ ಆರ್ಡರ್ ನಲ್ಲಿರುತ್ತೋ ಅದೇ ಕ್ರಮಾಂಕದಲ್ಲಿ ನಮ್ಮ ಚಕ್ರಗಳು ಕೂಡ ಅದೇ ಬಣ್ಣಗಳನ್ನು ಹೊಂದಿವೆ. ವಿಬ್ಗಯಾರ್ ಅಂದ್ರೇನು? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್ ಅಂತ ಏನಿದೆಯೋ ಹಾಗೇನೆ ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರಗಳು ನೇರಳೆ ಬಣ್ಣ, ಕಡು ನೀಲಿ, ಆಕಾಶ ನೀಲಿ, ಹಸಿರು, ಹಳದಿ, ಕಿತ್ತಲೆ, ಕೆಂಪು ಅದೇ ಆರ್ಡರ್ ಅಲ್ಲಿ ಅದು ಬಣ್ಣಗಳಿರುತ್ತೆ ಚಕ್ರಗಳಿಗೆ. ಅದೇ ತರ ಪಂಚಭೂತಗಳು ಅಂತ ಏನ್ ಹೇಳ್ತೀವಿ? ಆಕಾಶ, ವಾಯು, ಬೆಂಕಿ, ನೀರು, ಭೂಮಿ ಅನ್ನೋದನ್ನ ಪಂಚಭೂತ ತತ್ವಗಳು ಅಂತ ಹೇಳ್ತೀವಿ. ಆ ತರಹ ಈ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ ಆಕಾಶ ದ್ರವ್ಯ ಈಥರಿಂದ ಆಗಿರುವಂತಹದ್ದು. ಹಾಗೆ ಅನಾಹತ ಚಕ್ರ ಹಸಿರು ಬಣ್ಣದ್ದಾಗಿದ್ದು ವಾಯು ಮೂಲ ವಸ್ತು ಇದಕ್ಕೆ. ಮಣಿಪುರ ಚಕ್ರ ಬೆಂಕಿ ಮೂಲ ವಸ್ತು. ಕಿತ್ತಳೆ ಅನ್ನೋದು ಸ್ವಾಧಿಷ್ಠಾನ, ನೀರು ಮೂಲ ವಸ್ತು. ಮೂಲಾಧಾರ ಅನ್ನೋದು ಕೆಂಪು ಬಣ್ಣದ್ದು, ಭೂಮಿ ಅನ್ನೋದು ಮೂಲ ವಸ್ತು. ಸೊ ಈ ಪಂಚಭೂತಗಳನ್ನು ಇಟ್ಕೊಂಡಿರುವಂತ ಚಕ್ರಗಳು ಅದರದ್ದು ಅಲ್ಟಿಮೇಟ್ ಆಗಿ ಏನು ಕೆಲಸ ಅಂತಂದ್ರೆ, ಸಹಸ್ರಾರ ಚಕ್ರದ ಮೂಲಕ ನಾವು ಜ್ಞಾನೋದಯವನ್ನ ಪಡಿತೀವಿ.
ಆಜ್ಞಾಚಕ್ರದ ಮೂಲಕ ದಿವ್ಯ ಚಕ್ಷುವನ್ನು ಪಡಿತೀವಿ. ವಿಶುದ್ಧದವರೆಗೂ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಆಗಿದ್ರೆ ಸತ್ಯವಾಕ್ ನೋಡ್ತೀವ, ಒಳ್ಳೆ ಸತ್ಯವನ್ನ ಮಾತಾಡ್ತೀವಿ. ಅನಾಹತ ಚಕ್ರ ಅಂತಂದ್ರೆ ಹಸಿರು ಬಣ್ಣದಲ್ಲಿ ನಾವು ವಾಯು ಮೂಲ ವಸ್ತು ಅಂತ ಹೇಳಿದ್ವಿ, ಲಂಗ್ಸ್ ಉಸಿರಾಟವನ್ನ ನೋಡ್ಕೋತೀವಿ, ಪ್ರಾಣ ಅನ್ನೋದು ಅಲ್ಲಿಂದಾನೇ ಇರೋದು. ಮಣಿಪುರ ಅನ್ನೋದು ಬೆಂಕಿ ಮೂಲ ವಸ್ತು, ಉದರಾಗ್ನಿ ಅಂತ. ಹಾಗಾಗಿ ನಾವು ಊಟ ಮಾಡಿದ್ರೆ ಅದ್ ನರಗಬೇಕಾಗಿದ್ರೆ ಅದಕ್ಕೆ ಬೇಕಾಗಿರೋದು ಅಗ್ನಿ ತತ್ವ ಅಲ್ಲಿದೆ. ಸ್ವಾದಿಷ್ಟಾನ ಕಿತ್ತಳೆ ಬಣ್ಣದಿರುತ್ತೆ, ನೀರು ಮೂಲ ವಸ್ತು ಅಂತ ಹೇಳ್ತೀವಿ. ಹಾಗಾಗಿ ಕಿಡ್ನಿಯನ್ನ ಅದು ನೋಡ್ಕೊಳ್ಳುತ್ತೆ. ಈ ಭೂಮಿ ಅನ್ನೋದು ಮೂಲ ವಸ್ತು ಅಂದ್ರೆ ಫಿಸಿಕಲ್ ಫಾರ್ಮ್ ನಲ್ಲಿ ಇರುವಂತ ರಕ್ತ, ಮೂಳೆ, ಮಾಂಸ, ಮಜ್ಜೆ, ಸ್ನಾಯು ಇದೆಲ್ಲಾನು ಮೂಲಾಧಾರ ಚಕ್ರದಕ್ಕೆ ಸಂಬಂಧಪಟ್ಟಿರುವಂತದ್ದು. ನಮ್ಮ ದೇಹ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿದೆ ಅಂತಂದ್ವಿ ಅಲ್ಲ. ಯಾವ್ಯಾವ ಚಕ್ರ ಯಾವ ಪಂಚಭೂತವನ್ನ ಸೂಚಿಸುತ್ತೆ, ಆತ್ಮನ ಬೆಳವಣಿಗೆ ಸೂಚಿಸುತ್ತೆ ಅಂತ ನೋಡಿದಾಗ, ಈಗ ಹೇಳಿದೆ ನಾನು, ಸಹಸ್ರಾರ ಅಂದ್ರೆ ಜ್ಞಾನೋದಯ, ಆಜ್ಞಾ ಅಂದ್ರೆ ದಿವ್ಯ ಚಕ್ಷು, ವಿಶುದ್ಧ ಅಂದ್ರೆ ಸತ್ಯವಾಕು, ಅನಾಹತ ಅಂತಂದ್ರೆ ಪ್ರೀತಿ, ಕರುಣೆ, ಮಮತೆ, ದೈವಿ ಗುಣಗಳು, ಮಣಿಪುರ ಅಂತಂದ್ರೆ ಆಹಾರ, ನಮ್ಮ ದೇಹದಲ್ಲಿರೋ ಶಾಖ ಹಾಗೂ ನಮ್ಮ ಇದನ್ನ ಆಹಾರವನ್ನ ಅರಗಿಸುವಂತ ಶಕ್ತಿ ಇದೆ. ಹಾಗೆ ಸ್ವಾದಿಷ್ಟಾನ ನೀರು ಅದರಲ್ಲಿ ಮೂಲ ವಸ್ತು. ಮೂಲಾಧಾರ ಅಂದ್ರೆ ಮೂಲ ವಸ್ತುನೇ ಭೂಮಿ ಆಗಿರೋದ್ರಿಂದ ಈ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಅದನ್ನ ಭೌತಿಕ ಶರೀರ, ಪೂರ್ತಿ ಭೌತಿಕ ಅಂತ ಹೇಳ್ಬೋದು. ಹಾಗೇನೆ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲಾನು ಪಿಂಡಾಂಡದಲ್ಲಿದೆ ಅಂತ ಹೇಳ್ತಾರೆ. ಯಾವ ಅಂಗಾಂಗ ಯಾವ ತತ್ವವನ್ನ ಸೂಚಿಸುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈ ಪಂಚಭೂತ ತತ್ವಗಳನ್ನ ಸಮತೋಲನ ಅಥವಾ ಹೆಚ್ಚು ಮಾಡ್ಕೊಳ್ಳಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳಕ್ಕೆ ನಮ್ಮ ಕೈ ಬೆರಳುಗಳೇ ಸ್ವಿಚ್ ಬೋರ್ಡು. ಯಾವ ಕೈ ಬೆರಳು ಯಾವ ತತ್ವವನ್ನ ಸೂಚಿಸುತ್ತೆ ಅಂದ್ರೆ, ನಾವು ಮಕ್ಕಳು ಸ್ಕೂಲಲ್ಲಿ ಇದ್ದಾಗ ಹೀಗೆ ತೋರಿಸ್ತಾರಲ್ವಾ, ಇದು ಜಲ, ಇದು ಯಾವ್ಯಾವ ಬೆಟ್ಟು ಯಾವ ಪಂಚಭೂತಗಳನ್ನ ಸೂಚಿಸುತ್ತೆ ನೆನ್ಪಿಟ್ಕೊಳ್ಳಕ್ಕೆ ಇದು ಈಸಿ ಆಗತ್ತೆ. ಈ ತರ ಕಿರುಬೆರಳನ್ನ ಮೇಲ್ ತೋರ್ಸಿದ್ರೆ ಕಿರುಬೆರಳು ಅನ್ನೋದು ಜಲ ಅಂತ ಸೂಚಿಸುತ್ತೆ. ಈ ನೀರು ಎಲ್ಲಿದೆ, ಭೂಮಿ ಮೇಲಿದೆ. ಹಾಗಾಗಿ ಭೂಮಿಯ ಪಕ್ಕದ ಉಂಗುರದ ಬೆರಳು, ಕಿರುಬೆರಳಿನ ಪಕ್ಕದ ಬೆಟ್ಟು ಅಂದ್ರೆ ಉಂಗುರದ ಬೆಟ್ಟು ಪೃಥ್ವಿ. ಈ 5 ಬೆರಳುಗಳಲ್ಲಿ ಯಾವ ಬೆರಳು ಅತಿ ಎತ್ತರವಾದ ಬೆರಳು ಅಂತಂದ್ರೆ ಮಧ್ಯದ ಬೆರಳು, ಅದು ಆಕಾಶ ಎತ್ತರದಲ್ಲಿ ಇದೆ ಅಲ್ವಾ. ಹಾಗೇನೆ ಮಧ್ಯದ ಬೆರಳು ಆಕಾಶ ತತ್ವವನ್ನ ಸೂಚಿಸುತ್ತೆ. ತೋರ್ ಬೆರಳು ವಾಯುವನ್ನ ಸೂಚಿಸುತ್ತೆ. ಹೆಬ್ಬೆರಳು ಅಗ್ನಿಯನ್ನ ಸೂಚಿಸುತ್ತೆ. ದೇಹದ ಆರೋಗ್ಯಕ್ಕೆ ಅವಶ್ಯಕತೆಗೆ ತಕ್ಕಂತೆ ಈ ಬೆರಳುಗಳನ್ನ ಅಗ್ನಿಯ ಜೊತೆ ಸೇರಿಸಿ ಮುದ್ರೆಗಳನ್ನ ಮಾಡೋ ಮೂಲಕ ಪಂಚಭೂತ ತತ್ವಗಳಲ್ಲಿ ಉಂಟಾಗಿರುವಂತಹ ಅಸಮತೋಲನವನ್ನು ಕೂಡ ನಾವೇ ಸರಿಪಡಿಸ್ಕೊಳ್ಳಕ್ಕೆ ಸಾಧ್ಯ. ಇನ್ನು ಒಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ, ನಮ್ಮಲ್ಲಿರುವಂತಹ ಪ್ರಾಣ ಅನ್ನೋ ಪರಿಕಲ್ಪನೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ, ನಾವು ಉಸಿರಾಡ್ತಾ ಇದ್ದಾಗ, ನಮ್ಮ ದೇಹ ಬೆಚ್ಚಗಿದ್ದಾಗ ನಮ್ಮಲ್ಲಿ ಪ್ರಾಣ ಇದೆ ಅಂತನೋ, ಇವೆರಡೂ ಇಲ್ಲದೆ ಇದ್ದಾಗ ಪ್ರಾಣದ ಅಸ್ತಿತ್ವ ಆ ದೇಹದಲ್ಲಿ ಇಲ್ಲ ಅಂತನೋ, ಆಗ ದೇಹ ಸಾವನ್ನಪ್ಪಿದೆ ಅಂತನೂ ನಾವು ತಿಳ್ಕೊಂಡಿದೀವಿ ಅಲ್ವಾ. ನಮ್ಮ ದೇಹದಲ್ಲಿ ಪಂಚಮುಖ್ಯ ಪ್ರಾಣಗಳು, ಪಂಚ ಉಪಪ್ರಾಣಗಳು ಕೆಲಸ ಮಾಡ್ತಾ ಇರುತ್ತೆ. ಮುದ್ರಾ ಪ್ರಾಣಾಯಾಮದ ಮೂಲಕ ಈ ಪಂಚ ಪ್ರಾಣಗಳನ್ನ ಆಕ್ಟಿವೇಟ್ ಕೂಡ ನಾವು ಮಾಡ್ಕೊಳ್ಳೋಕೆ ಸಾಧ್ಯ. ಪ್ರಾಣ ಇದುವರೆಗೂ ಎಷ್ಟು ಮುಂದುವರೆದಿರೋಂಥ ವಿಜ್ಞಾನ, ವೈದ್ಯಕೀಯ ವಿಜ್ಞಾನ ಕೂಡ ಇದುವರೆಗೂ ಮನಸ್ಸು ಅನ್ನೋದು ಎಲ್ಲಿದೆ, ಯಾವ ರೂಪದಲ್ಲಿದೆ, ಪ್ರಾಣಶಕ್ತಿ ಅನ್ನೋದು ಎಲ್ಲಿದೆ, ದೇಹದ ಯಾವ ಭಾಗದಲ್ಲಿದೆ ಅಂತ ಇದುವರೆಗೂ ಅವ್ರ ಕೈಲಿ ಕಂಡುಹಿಡಿಯಕ್ಕೆ ಆಗಿಲ್ಲ. ಪ್ರಾಣ ಹರಿತಾ ಇದ್ರೆ ಅವನನ್ನ ಜೀವಿ ಅಂತ ಕರೀತಾರೆ. ಅವನು ಶಾಖ ಇಲ್ಲ, ಉಸಿರಾಡ್ತಾ ಇಲ್ಲ, ಹಾರ್ಟ್ ಬೀಟ್ ಇಲ್ಲ, ನಾಡಿ ಸಿಗ್ತಾ ಇಲ್ಲ ಅಂದ್ರೆ ಅವನು ಸತ್ತೋಗಿದ್ದಾನೆ ಅಥವಾ ಅವನಲ್ಲಿ ಪ್ರಾಣ ಇಲ್ಲ ಅಂತ ಮಾತ್ರ ಕರೀತಾರೆಯೇ ಹೊರತು, ಇದು ವಿಜ್ಞಾನ ಯುಗ ಆಗಿರೋದ್ರಿಂದ ಈ ಪ್ರಾಣ ಅನ್ನೋದು ದೇಹದಲ್ಲಿ ಯಾವ ಭಾಗದಲ್ಲಿದೆ, ಯಾವ ರೂಪದಲ್ಲಿದೆ, ಪ್ರಾಣಶಕ್ತಿ ಹೇಗೆ ಕೆಲಸ ಮಾಡತ್ತೆ ಅಂತ ಇದುವರೆಗೂ ಕಂಡು ಹುಡ್ಕಕ್ಕಾಗಿಲ್ಲ. ವಾಯುವಿನ ಸಂಚಾರವಿದ್ದಾಗ ಮಾತ್ರ ಪ್ರಾಣ ಅಸ್ತಿತ್ವದಲ್ಲಿರುತ್ತೆ. ದೇಹದಲ್ಲಿರುವಂತಹ ಪ್ರಾಣ ಒಂದೇ ಆದ್ರೂ ಕೂಡ ತನ್ನ ವಿವಿಧ ಕಾರ್ಯ ಚಟುವಟಿಕೆಗಳಿಂದ ದೇಹದ ವಿವಿಧ ಭಾಗಗಳಿಗೆ ಚೈತನ್ಯದಾಯಿಯಾಗಿ ಕಾರ್ಯನಿರ್ವಹಿಸಿ ಪಂಚಪ್ರಾಣಗಳಾಗಿ ಕಾರ್ಯನಿರ್ವಹಿಸುತ್ತೆ. ನಾವು ಉಸಿರಾಡ್ತಾ ಇರುವಾಗ ಉಸಿರು ಒಳಗ್ ತಗೊಂಡು ಉಸಿರು ಹೊರಗಡೆ ಹಾಕಿದ್ವಿ ಅನ್ನೋದು ನಮಗ್ ಗೊತ್ತಾಗತ್ತಷ್ಟೇ. ಆದ್ರೆ ಇದೇ ಉಸಿರು ನಮ್ಮ ದೇಹದಲ್ಲಿರುವಂತಹ ಪ್ರಾಣವನ್ನ ಬೇರೆ ಬೇರೆ ಚಟುವಟಿಕೆಗಳಿಂದ ದೇಹದ ವಿವಿಧ ಭಾಗಗಳಿಗೆ ಅದನ್ನ ಕಳಿಸಿ ಕಾರ್ಯನಿರ್ವಹಿಸಿ ಪಂಚಪ್ರಾಣಗಳು. ನಾವೇನ್ ಮಾಡ್ತೀವಿ, ಪಂಚಪ್ರಾಣ, ನಂಗೆ ಜಾಮೂನ್ ಕಂಡ್ರೆ ಪಂಚಪ್ರಾಣ, ನಂಗೆ ಜಿಲೇಬಿ ಕಂಡ್ರೆ ಪಂಚಪ್ರಾಣ ಅಂತೀವಿ. ಅದೆಲ್ಲ ಪಂಚಪ್ರಾಣ ಅಂತಂದ್ರೆ ನಮ್ಮ ದೇಹದಲ್ಲಿರೋದೇನು
ಪ್ರಾಣವಾಯು, ಅಪಾನ ಪ್ರಾಣವಾಯು, ಸಮಾನ ಪ್ರಾಣವಾಯು, ಉದಾನ ಪ್ರಾಣವಾಯು ಮತ್ತು ವ್ಯಾನ ಪ್ರಾಣವಾಯು ಅನ್ನೋ ಪಂಚಪ್ರಾಣಗಳಾಗಿ ಬೇರೆ ಬೇರೆ ಅಂಗಗಳನ್ನ ಪ್ರಾಣಶಕ್ತಿ ಚೈತನ್ಯದ ಹರಿವಿಕೆಯನ್ನ ಹೊಂದಾಣಿಕೆಯಲ್ಲಿ ನಡೆಸುವಂತ ಒಂದು ಕ್ರಿಯೆ ಏನಿದೆಯೋ ಅದು ಪ್ರಾಣಶಕ್ತಿ. ಅದನ್ನೇ ಶ್ಲೋಕ ರೂಪದಲ್ಲಿ ಈ ತರ ಹೇಳಿದ್ದಾರೆ, ಪ್ರಾಣೋಪಾನ ಸಮಾನಶ್ಚ ಉದಾನವ್ಯಾನೇ ಚ ವಾಯುವಃ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ್ಯಾವ ಪಂಚಪ್ರಾಣ ಅಂದ್ರೆ ಯಾವುದು ಅನ್ನೋದು ಹೇಳಿದ್ದಾರೆ. ಈ ಪಂಚಮುಖ್ಯ ಪ್ರಾಣಗಳು ಯಾವುವು, ಈ ಪ್ರಾಣಗಳು ದೇಹದ ಯಾವ್ಯಾವ ಪ್ರದೇಶದಲ್ಲಿ ಸಂಚರಿಸುತ್ತೆ, ಯಾವ್ಯಾವ ಅಂಗಗಳನ್ನ ನಿರ್ವಹಣೆ ಮಾಡತ್ತೆ ಅಂತ ಹೇಳಿದ್ದಾರೆ ಅಂದ್ರೆ, ಹೃದ ಪ್ರಾಣೋ ಗುದೇ ಅಪಾನಃ ಸಮಾನೋ ನಾಭಿ ಸಂಸ್ಥಿತಃ ಉದಾನಾಹ ಕಂಠದೇಶಸ್ಥ ವ್ಯಾನ ಸರ್ವ ಶರೀರಗಃ ಅಂತ ಹೇಳಿದ್ದಾರೆ. ಅಂದ್ರೆ ಈ ಪ್ರಾಣ ಅಂತನ್ನೋದು ಹೃದಯ ಪ್ರದೇಶದಲ್ಲಿ ಸಂಚರಿಸುತ್ತೆ ಪ್ರಾಣಶಕ್ತಿ ಚೈತನ್ಯ. ಅದಕ್ಕೆ ಸಂಬಂಧಪಟ್ಟಿರೋದು ಅನಾಹತ ಚಕ್ರ, ಅದು ಶ್ವಾಸಕೋಶ ಮತ್ತು ಹೃದಯವನ್ನ ನೋಡ್ಕೊಳ್ಳುತ್ತೆ. ಅಪಾನ ಪ್ರಾಣ ಅಂದ್ರೆ ಗುದ ಪ್ರದೇಶ, ಅಂದ್ರೆ ಏನಸ್ಸು ನಾವು ಮೋಷನ್ಗೆ ಹೋಗೋ ಜಾಗ ಇದೆಯಲ್ಲ ಆ ಜಾಗದಲ್ಲಿ, ಅಂದ್ರೆ ಹೊಕ್ಕಳಿಂದ ಕೆಳಭಾಗವಾಗಿ ಗುದ ಪ್ರದೇಶದವರೆಗೂ ಪ್ರಾಣ ಸಂಚಾರ ಮಾಡತ್ತೆ. ಮೂಲಾಧಾರ ಚಕ್ರ ಅದು ಯಾವ್ಯಾವ್ದು ನೋಡ್ಕೊಳ್ಳುತ್ತೆ, ಮೂತ್ರಪಿಂಡ, ಕರಳು, ದೊಡ್ಡ ಕರಳು, ಸಣ್ಣ ಕರಳು, ದೇಹ ಶುದ್ಧಿ ಇಷ್ಟನ್ನ ಅಪಾನ ಪ್ರಾಣವಾಯು ಕಾಪಾಡತ್ತೆ. ಸಮಾನ ಪ್ರಾಣವಾಯು ನಾಭಿ ಪ್ರದೇಶದಲ್ಲಿ ಇರುತ್ತೆ, ಮಣಿಪೂರಕ ಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಯಾವ್ಯಾವ್ದನ್ನ ನೋಡ್ಕೊಳ್ಳುತ್ತೆ ಕೆಲಸನ ದೇಹದ್ದು, ಜೀರ್ಣಕ್ರಿಯೆ, ವಾತ ಪಿತ್ತ ಕಫದ ಸಮತೋಲನವನ್ನು ನೋಡ್ಕೊಳ್ಳುತ್ತೆ. ಉದಾನ ಪ್ರಾಣವಾಯು ಕಂಠ ಶಿರಸ್ಸು ಪ್ರದೇಶ ಅಂದ್ರೆ ಹೆಡ್ ರೀಜನ್. ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದೆ, ವಿಶುದ್ಧ ಚಕ್ರಕ್ಕೆ. ಆಜ್ಞಾ ಚಕ್ರ ಎರಡಕ್ಕೂ ಸಂಬಂಧ ಇರುತ್ತೆ. ಪಂಚೇಂದ್ರಿಯ ನಿರ್ವಹಣೆ ಮಾಡತ್ತೆ, ಧ್ವನಿ ಕಡೆ ಗಮನ ಕೊಡುತ್ತದು. ವ್ಯಾನ ಪ್ರಾಣ ಅಂದ್ರೇನು, ಸಂಪೂರ್ಣ ದೇಹದಲ್ಲಿ ಚಲಿಸುವಂತ ಪ್ರಾಣ, ಸಂಪೂರ್ಣ ದೇಹಕ್ಕೆ ಹೊಂದಾಣಿಕೆ ಆಗಿರುವಂಥದ್ದು. ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ. ರಕ್ತ ಪರಿಚಲನೆ ಮತ್ತು ನರಮಂಡಲನ ವ್ಯಾನ ಪ್ರಾಣವಾಯು ನೋಡ್ಕೊಳ್ಳುತ್ತೆ. ಇದು ಪಂಚ ಮುಖ್ಯ ಪ್ರಾಣಗಳಾಯ್ತು. ಇನ್ನೂ 5 ಪ್ರಾಣಗಳು ಇದೆ. ಅದೇನು ಅಂದ್ರೆ ನಾಗ, ಕ್ರಕರ, ದೇವದತ್ತ, ಕೂರ್ಮ ಮತ್ತು ಧನಂಜಯ ಅಂತ. ಈ ಪ್ರಾಣಗಳು ಏನ್ ನೋಡ್ಕೊಳ್ಳುತ್ತೆ, ನಮ್ ಪ್ರಾಣ ಹೋಗದಂಗೆ, ನಮಗ್ ತೊಂದರೆ ಆಗದಂಗೆ ತುಂಬಾ ಚೆನ್ನಾಗಿ ಕಾಪಾಡುವಂತ ಈ ಪಂಚ ಉಪ ಪ್ರಾಣಗಳು. ನಾಗ ಪ್ರಾಣ ಅಂದ್ರೇನು, ಊಟದ ಜೊತೆ ಸೇರಿರೋ ಗಾಳಿನ ತೇಗಿನ ಮೂಲಕ ಹೊರ ಹಾಕತ್ತೆ. ಈಗ ನೋಡಿ, ತೇಗ್ ಬರ್ಬೇಕು ಅಂತ ಒತ್ತುತ್ತಾ ಇದ್ದಾಗ ತೇಗ್ ಬರ್ದೇ ಇದ್ರೆ ಎಷ್ಟು ಹಿಂಸೆ ಆಗತ್ತಲ್ವಾ. ಸೊ ಅಲ್ಲಿ ಎಕ್ಸ್ಟ್ರಾ ವಾಯು ನಾವು ಊಟದ ಜೊತೆ ಗಾಳಿ ನುಂಗ್ಬಿಟ್ಟಿರ್ತೀವಲ್ಲ ಅಂತದಲ್ಲಿ ಅಲ್ಲಿ ಅದನ್ನ ತೆಗೆದು ಆಚೆ ಹಾಕಕ್ಕೆ ಪ್ರಯತ್ನ ಪಡುತ್ತದು. ಆಯ್ತಾ. ಕ್ರಕರ ಅಂತಂದ್ರೆ ಮೂಗಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಹೋದಾಗ ಸೀನಿನ ಮೂಲಕ ಹೊರಹಾಕಿ ಉಸಿರಾಟನ ಸಲೀಸ್ ಮಾಡುವಂತ ಪ್ರಾಣ ಯಾವುದು, ಕ್ರಕರ. ದೇವದತ್ತ ಅಂದ್ರೇನು, ನಾವು ಕೆಲಸ ಮಾಡ್ತಾ ಕೂತಿದ್ದಾಗ ಆಯಾಸ ಆದಾಗ ನಮ್ಗೆ ಆಕಳಿಕೆ ಬರುತ್ತಲ್ವಾ, ಅಥವಾ ನಿದ್ದೆ ಬಂದಾಗ್ಲೂ ಆಕಳಿಕೆ ಬರುತ್ತೆ. ಅವಾಗ ಕಾಕಳಿಸ್ತಾ ಕೂತಿದೆಯಲ್ಲ, ಹೋಗ್ ಮಲಕ್ಕೋ ಹೋಗು ಅಂತೀವಲ್ಲ. ಸೊ ಈ ಒಂದು ದೇವದತ್ತ ಪ್ರಾಣ ಅನ್ನೋದು ಏನ್ ತೋರಿಸುತ್ತೆ ಅಂದ್ರೆ, ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಸೂಚಿಸ್ಬಿಟ್ಟು ಆಕಳಿಕೆ ಬರುತ್ತೆ. ಆಕ್ಸಿಜನ್ ಬೇಕು ಅನ್ನೋದನ್ನು ಕೂಡ ಅದು ಸೂಚಿಸುತ್ತೆ. ನೆಕ್ಸ್ಟ್ ಪ್ರಾಣ ಕೂರ್ಮ. ಕೂರ್ಮ ಅಂದ್ರೇನು, ಕಣ್ಣನ್ನ ರಕ್ಷಿಸುತ್ತೆ. ಕಣ್ಣಿನ ರೆಪ್ಪೆ ಅದೇ ಕದೇನೆ ಬಡಿತಾನೆ ಇರುತ್ತಲ್ವಾ, ನಮ್ಮ ಒಂದು ಪ್ರಯತ್ನದಿಂದ ಬಡಿಯುವಂತಹದ್ದಲ್ಲ ಅದು ರೆಪ್ಪೆ ಬಡಿಯೋದು. ಹಾಗಾಗಿ ಧೂಳು ಮಣ್ಣಿನಿಂದ ರಕ್ಷಣೆಗೆ ಕಾಪಾಡುತ್ತದು. ಜಿಬುರು ಬರ್ಸುತ್ತೆ, ಅಂದ್ರೆ ಏನೋ ಕಸ ಏನಾರು ಬಿತ್ತಿದ್ರೆ ಅದ್ರೊಳಗಡೆ ಒಂದು ಅಂಶ, ಅಂಟಿನ ಅಂಶ ಇರೋದ್ರಿಂದ ಆ ಅಂಟು ಅನ್ನೋದು ಆ ಕಸನ, ಧೂಳು ಅದನ್ನ ಹೀರ್ಕೊಂಡು ಎಳ್ಕೊಂಡು ವಾಪಸ್ಸು ಜಿಬ್ರಿನ ರೂಪದಲ್ಲಿ ಆಚೆ ಹಾಕುತ್ತೆ. ಕಣ್ಣು ಮತ್ತು ಬಾಯಿಯ ತೆರೆಯುವಿಕೆ ಮತ್ತು ಮುಚ್ಚುವಿಕೆ. ಈ ಡಬ್ಬಿ ಮುಚ್ಚಳದ ತರ ಕಣ್ಣಿದೆ, ನಮ್ ಬಾಯಿ ಆ ತರನೇ ಕೆಲಸ ಮಾಡುತ್ತೆ. ಹಾಗಾಗಿ ಆ ತೆರೆಯೋದು ಮುಚ್ಚೋದು ಕೆಲಸವನ್ನ ನೋಡ್ಕೊಳ್ಳುವಂತ ಪ್ರಾಣ ಯಾವುದು ಅಂದ್ರೆ ಕೂರ್ಮ. ಇನ್ನೊಂದು ಪ್ರಾಣ ಇದೆ ಧನಂಜಯ ಪ್ರಾಣ ಅಂತ. ಮರಣದ ನಂತರ ದೇಹ ನಶಿಸಿ ಪಂಚಭೂತಗಳಲ್ಲಿ ಸೇರ್ಬೇಕಾಗುತ್ತೆ. ಅದಕ್ಕೆ 13 ದಿನ ತಗೊಳತ್ತದು ಧನಂಜಯ ಪ್ರಾಣ ಅಂತ. ಅದಕ್ಕೆ ಪಂಚಭೂತಗಳಿಂದ ನಮ್ ದೇಹ ಆಗಿದೆ, ಪಂಚಭೂತಗಳಲ್ಲಿ ವಿಲೀನ ಆಗ್ಬೇಕು ಅಂದ್ರೆ ಆ ದೇಹ ಕೊಳತು ಪಂಚಭೂತಗಳಲ್ಲಿ ಸೇರ್ಕೊಳ್ಳಕ್ಕೆ 13 ದಿನ ಅದು ಕೆಲಸ ಮಾಡುತ್ತೆ. ಯಾವ ಪ್ರಾಣ, ಧನಂಜಯ ಪ್ರಾಣ. ಸೊ ಈ ಪ್ರಾಣಗಳು 10 ತರ ಪ್ರಾಣ ಆಯ್ತು. ಪಂಚ ಮುಖ್ಯ ಪ್ರಾಣಗಳು, ಪಂಚ ಉಪ ಪ್ರಾಣಗಳು 10 ಆಯ್ತು.
ಆದ್ರೆ ನಾವು ಪ್ರಾಣ ಅಂದ್ರೆ ಬದುಕಿದ್ರೆ ಪ್ರಾಣ ಇದೆ ಅಂತೀವಿ, ಇಲ್ಲ ಅಂದ್ರೆ ಸತ್ತಿದ್ರೆ ಪ್ರಾಣ ಹೊಟ್ಟೋಗಿದೆ ಅಂತ ಅಂದ್ಬಿಡ್ತೀವಿ. ಆದ್ರೆ ಎಂತ ಮೆಕ್ಯಾನಿಸಮು, ಎಷ್ಟು ರೀತಿಯಲ್ಲಿ ಟೆಕ್ನಿಕಲ್ ಆಗಿ ಮೆಕ್ಯಾನಿಕಲ್ ಆಗಿ ಎಷ್ಟು ತರ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ. ಮುಂದಿನ ಸೂಕ್ಷ್ಮ ರಚನೆ ಪ್ರಾಣಮಯ ಕೋಶದಲ್ಲಿರುವಂತ ನಾಡಿಮಂಡಲ. ನಮ್ಮ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳಿವೆ. ಯೋಗ ವಿಜ್ಞಾನದ ಪ್ರಕಾರ ಇಡ, ಪಿಂಗಳ ಮತ್ತು ಸುಷುಮ್ನ ಅನ್ನುವಂತ ಪ್ರಮುಖ ನಾಡಿಗಳು ಬೆನ್ನು ಹುರಿಯಲ್ಲಿ ಹಾದು ಹೋಗುತ್ತೆ. ರಜನೀಶ್ ಓಶೋ ಅವ್ರು ಹೇಳ್ತಾರೆ, ನಾವು ಪಾಪಕರ್ಮಗಳನ್ನ ಮಾಡಿದಾಗ, ಕಾಯ ವಾಚ ಮನಸ್ಸ ತಪ್ಪೆಸಗಿದಾಗ ಆ ತಪ್ಪುಗಳು ನಮ್ಮ ನಾಡಿ ಮಂಡಲದಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆಗೆ ಅಡಚಣೆ ಉಂಟು ಮಾಡುತ್ತೆ ಅಂತನೋ, ಅದರಿಂದಾಗಿಯೇ ನೋವುಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ ಅಂತನೋ, ಆನಾಪಾನಸತಿ ಧ್ಯಾನದಿಂದ ಈ ಗಂಟುಗಳನ್ನ ಭೇದಿಸಕ್ಕೆ ಸಾಧ್ಯ ಅಂತಾನೂ ಹೇಳಿದ್ದಾರೆ. ಮುಂದಿನ ಒಂದು ನಮ್ಮ ದೇಹ ರಚನೆಯಲ್ಲಿ ಬೆನ್ನುಹುರಿ ಅಥವಾ ಮೆದುಳು ಬಳ್ಳಿ ಅಂತ. ಬೆನ್ನುಹುರಿ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅತ್ಯಂತ ಪ್ರಮುಖವಾದ ದೇಹದ ಭಾಗ ಆಗಿದ್ದು, ಅದನ್ನು ಬಹಳ ಎಚ್ಚರವಾಗಿ ಕಾಪಾಡಿಕೊಳ್ಬೇಕಾಗಿದೆ. ದೇಹದ ಎಲ್ಲಾ ಅಂಗಾಂಗಗಳು, ಕುತ್ತಿಗೆ ಮತ್ತು ಬೆನ್ನಿನ ಸ್ನಾಯುಗಳು, 7 ಪ್ರಮುಖ ಚಕ್ರಗಳು, 7 ಸೂಕ್ಷ್ಮ ಶರೀರಗಳು ಹಾಗೂ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಈ ಬೆನ್ನುಹುರಿಯ ಮುಖಾಂತರನೇ ಹಾದು ಹೋಗಿರೋದ್ರಿಂದ ಆಧ್ಯಾತ್ಮಿಕ ಬೆಳವಣಿಗೆಗೂ, ಅತೀಂದ್ರಿಯ ಅನುಭವಗಳನ್ನ ಪಡ್ಕೊಳ್ಳೋಕ್ಕೂ, ಕುಂಡಲಿನಿ ಜಾಗೃತ ಮಾಡ್ಕೊಳ್ಳೋಕ್ಕೂ, ಧ್ಯಾನ ಸಾಧನೆಗೂ ಈ ಬೆನ್ನುಹುರಿಯನ್ನ ನೇರವಾಗಿ ಇಟ್ಕೊಂಡೇ ಕೂರ್ಬೇಕು. ಕೆಲವರು ಹೇಳ್ತಾರೆ, ನಾವು ಧ್ಯಾನದಲ್ಲಿ ಉಸಿರು ನೋಡೋದು ಅಂದ್ರೆ ಉಸಿರು ತಾನೇ ನೋಡೋದು, ಮಲಕೊಂಡು ಉಸಿರು ನೋಡ್ಬೋದಲ್ವಾ, ಕೂತ್ಕೊಂಡೆ ಯಾಕೆ ನೋಡ್ಬೇಕು ಅಂತ ಕೇಳ್ತಾರೆ. ಯಾವ ಒಂದು ವಿಶ್ವಶಕ್ತಿ ಪ್ರಕೃತಿಯಿಂದ ನಮ್ಮ ದೇಹದೊಳಗ್ ಬರುತ್ತೋ ಅದು ಸಹಸ್ರಾರ ಚಕ್ರದ ಮೂಲಕ, ಬ್ರಹ್ಮರಂಧ್ರದ ಮೂಲಕ ಹರಿದು ನಮ್ಮ ದೇಹದೊಳಗಡೆ ಈ ಒಂದು ಪ್ರಾಣಮಯ ಕೋಶಕ್ಕೆ ಹೋಗುತ್ತೋ, ಆ ಟೈಮ್ನಲ್ಲಿ ನಾವು ಮಲಕೊಂಡ್ ಬಿಟ್ರೆ, ಇವಾಗ ನಲ್ಲಿ ಬಿಟ್ಬಿಟ್ಟು ಒಂದು ಬಕೆಟ್ ಅನ್ನ ಕೌಚಿಟ್ರೆ ನೀರ್ ತುಂಬುತ್ತಾ ಬಕೆಟ್ ಅಲ್ಲಿ, ಆತರ ಧ್ಯಾನಕ್ಕೆ ನಾವು ಕೂತಾಗ ಬೆನ್ನು ನೇರವಾಗಿರ್ಬೇಕು, ನಮ್ಮ ತಲೆ ಆಕಾಶದ ಕಡೆಗಿರ್ಬೇಕು. ಪ್ರಕೃತಿಯಿಂದ ಬರುವಂತಹ ಒಂದು ವಿಶ್ವಶಕ್ತಿ ಚೈತನ್ಯ ನಮ್ಮ ದೇಹದೊಳಗೆ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹದೊಳಗೆ ಹೋಗಕ್ಕೆ, ಸಂಚಾರ ಮಾಡಕ್ಕೆ, ಪ್ರವಹಿಸಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅಂದ್ರೆ ಬೆನ್ನನ್ನ ನೇರವಾಗಿ ಇಟ್ಕೊಂಡೆ ಧ್ಯಾನದಲ್ಲಿ ಕೂರ್ಬೇಕು. ಮಾನವನ ಮತ್ತೊಂದು ಸೂಕ್ಷ್ಮ ರಚನೆ ಅಂದ್ರೆ, ದೇಹ ಪಂಚಕೋಶಗಳಿಂದ ರಚಿಸಲ್ಪಟ್ಟಿದೆ ಅಂತ ಹೇಳ್ತೀವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೇಳ್ತೀವಿ. ಅನ್ನಮಯ ಕೋಶ ಅನ್ನೋದು ಭೌತಿಕ ಶರೀರ. ಮಿಕ್ಕ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಹಾಗೂ ಆನಂದಮಯ ಕೋಶಗಳು ಸೂಕ್ಷ್ಮ ರೂಪದಲ್ಲಿವೆ. ಮಾನವನ ದೇಹಕ್ಕೆ ಕಾಯಿಲೆ ಬರೋಕ್ ಮುಂಚೆ ನಮ್ಮ ಸೂಕ್ಷ್ಮ ಶರೀರಗಳು ಮಲಿನಗೊಳ್ಳುತ್ತವೆ, ನಕಾರಾತ್ಮಕ ಕಂಪನಗಳನ್ನ ತಗೊಳ್ಳುತ್ತವೆ, ಭಾವನೆಗಳಿಗೂ ಸ್ಪಂದಿಸುತ್ತೆ, ಪ್ರಭಾವಿತಗೊಳ್ಳುತ್ತೆ. ಹಾಗಾಗ್ದಿರ್ಲಿ ಅಂತಾನೆ ಮಾನವನ ಸ್ಥೂಲ ಶರೀರವನ್ನ ಸೂಕ್ಷ್ಮ ರೂಪದ ಶಕ್ತಿ ವಲಯದಿಂದ ಆವರಿಸಲ್ಪಟ್ಟು ರಕ್ಷಿಸಿದ್ದಾರೆ. ಅದನ್ನ HEF ಅಂತ ಹೇಳ್ತಾರೆ, ಅಂದ್ರೆ ಹ್ಯೂಮನ್ ಎನರ್ಜಿ ಫೀಲ್ಡ್ ಅಂತ ಕರೀತಾರೆ. ಇದೇ ಆರ, ಪ್ರಭಾವಲಯ, ಕಾಂತಿವಲಯ ಅನ್ನೋದು. ಇದನ್ನ ರಷ್ಯಾ ದೇಶದ ಕಿರ್ಲಿಯನ್ ಅನ್ನೋ ವಿಶೇಷ ರೀತಿಯ ಫೋಟೋಗ್ರಫಿಯಿಂದ ಚಿತ್ರೀಕರಿಸಕ್ಕೆ ಸಾಧ್ಯವಾಗಿದೆ. ಇದ್ರ ಜೊತೆಗೆ ಅನ್ಯ ಸೂಕ್ಷ್ಮ ಶರೀರಗಳು ಅಂದ್ರೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಕಾರಣ ಶರೀರ ಅಥವಾ ಆನಂದಮಯ ಕೋಶಗಳು ಭೌತಿಕ ದೇಹವನ್ನ ಆವರಿಸಿ ಭೌತಿಕ ದೇಹಕ್ಕೆ ರಕ್ಷಣೆ ಕೊಟ್ಟು, ಅಲ್ಲಿಂದಲ್ಲೇ ಏನಾರ ಆದ್ರೆ ಆ ಎನರ್ಜಿ ಬಾಡಿ ಫಸ್ಟ್ ಬರೋದ್ರಿಂದ ಅದಕ್ಕೆ ಆಗದಂಗೆ, ಅದಕ್ಕೆ ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ನಾವ್ ಎಷ್ಟು ಸೂಕ್ಷ್ಮ ಶರೀರಗಳನ್ನ ಶುದ್ಧೀಕರಣ ಮಾಡಿ ಇಟ್ಕೋತೀವೋ ಅಷ್ಟು ನಮ್ಗೆ ಕಾಯಿಲೆಗಳು, ನಕಾರಾತ್ಮಕತೆ ನಮ್ಗೆ ಕಡಿಮೆ ಆಗುತ್ತೆ. ಮಾಸ್ಟರ್ಸ್, ಭಗವಂತನ ಸೃಷ್ಟಿಯಲ್ಲಿ ಮಾನವನ ಸೃಷ್ಟಿ ಅತ್ಯದ್ಭುತ ಸೃಷ್ಟಿ. ಮಾನವ ಮಾಧವನಾಗಕ್ಕೆ, ಮಾನವನಲ್ಲಿರೋ ದಿವ್ಯತ್ವವನ್ನ ಪರಮಾತ್ಮನ ದಿವ್ಯತ್ವಕ್ಕೆ ಏರ್ಸಕ್ಕೋಸ್ಕರ ಎಷ್ಟೆಲ್ಲಾ ಮುನ್ನೆಚ್ಚರಿಕೆ ತಗೊಂಡು ಕಾಪಾಡ್ತಾ ಇದ್ದಾನೆ ಭಗವಂತ ಪರಮಾತ್ಮ. ನಾವು ಹಬ್ಬ ಹರಿದಿನಗಳಲ್ಲಿ ಮನೆ ಮುಂದೆ ದೊಡ್ಡದೊಂದು ರಂಗೋಲಿ ರಚಿಸಿ ಬಂದು ಹೇಗ್ ಮಾಡಿದೀನಿ ಅಂತ ನೋಡಕ್ಕೆ ಅಂತ ಹಿಂದೆ ಬಂದು ನಿಂತ್ಕೊಂಡು ನೋಡಕ್ ಹೋದ್ರೆ ಆಗ ನಮಗ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ಚುಕ್ಕಿಗಳ ಅಂತರ ಸರಿ ಇಲ್ಲ, ಎಲ್ಲಿ ಸಾಲು ನಾನು ಎಳೆ ಎಳೆದಿರೋ ಸೊಟ್ಟಾಗಿದೆ, ಎಲ್ಲಿ ಸಿಮೆಟ್ರಿಕಲ್ ಆಗಿ ಬಂದಿಲ್ಲ, ಎಲ್ಲಿ ಪ್ರಪೋರ್ಷನೇಟ್ ಆಗಿ ಬಂದಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಪರಮಾತ್ಮ ಅವನ ದಿವ್ಯ ಪ್ರಜ್ಞೆಯಿಂದ ಯಾವ ರೀತಿ ಒಂದು ಇದರಿಂದ ವೀರ್ಯಾಣುವಿಂದ ಒಂದು ಅಂಡಾಣುವಿನ ಮೂಲಕ ಇಷ್ಟು ಸುಂದರವಾಗಿರುವಂತ, ಇಷ್ಟು ಯಾಂತ್ರಿಕವಾಗಿ ಕೆಲಸ ಮಾಡುವಂತಹ
ಭೌತ ದೇಹವನ್ನ ಎಷ್ಟು ಸಿಮೆಟ್ರಿಕಲ್ ಆಗಿ, ಎಷ್ಟು ಪ್ರಪೋರ್ಷನೇಟ್ ಆಗಿ ರಚಿಸಿದ್ದಾನೆ. ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನ, ಚಕ್ರಗಳನ್ನ, ದುಗ್ಧ ಗ್ರಂಥಿಗಳನ್ನ ಅದೇ ಕ್ರಮಾಂಕದಲ್ಲಿ ಕಾಮನ ಬಿಲ್ಲಿನ ಬಣ್ಣಗಳನ್ನೂ ಅಳವಡಿಸಿ, ಪಂಚಭೂತ ತತ್ವಗಳನ್ನೂ ಅಳವಡಿಸಿ, ಅವನ ದಿವ್ಯ ಪ್ರಜ್ಞೆಯನ್ನ ಮರೆದಿದ್ದಾನಲ್ಲ ಪರಮಾತ್ಮ. ನಾವು ಅದನ್ನ ರಕ್ಷಿಸ್ಕೊಳ್ಳಕ್ಕೆ ಒದ್ದಾಡ್ತಾ ಇದ್ದೀವಿ. ಈಗ್ಲಾದ್ರೂ ಇನ್ನು ಮುಂದಾದ್ರೂ ಎಚ್ಚೆತ್ಕೊಂಡು ಅಜ್ಞಾನದಿಂದ ಹೊರಬಂದು ಜ್ಞಾನಿಗಳಾಗೋಣ, ಧ್ಯಾನ ಸಾಧನೆ ಮಾಡೋಣ, ಮಾಧವರಾಗೋಣ. ಮಾನವನ ಶರೀರ ಹೇಗೆ ಒಂದು ದಿವ್ಯ ಯಂತ್ರವಾಗಿ ರಚನೆ ಆಗಿದೆ, ಸೂಕ್ಷ್ಮದಿಂದ ಶುರುವಾಗಿದ್ದು ಸ್ಥೂಲವಾಗಿ ಹೇಗೆ ರಚನೆ ಆಗಿದೆ, ಮಾನವನ ಅಂಗರಚನೆ, ಆಧ್ಯಾತ್ಮಿಕ ಅಂಗರಚನೆ, ದೇಹ ರಚನೆ ಹೇಗಿದೆ ಅಂದ್ರೆ, ಸ್ಪಿರಿಚುವಲ್ ಅನಾಟಮಿ ಆಫ್ ಹ್ಯೂಮನ್ ಬಾಡಿ ಹೇಗಿದೆ, ಮಾನವನ ದೇಹ ಒಂದು ದಿವ್ಯ ಜೈವಿಕ ಯಂತ್ರ ಅಂತ ತಿಳಿಸೋಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಯುತ ಚನ್ನಬಸವ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನದ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಈ ದಿವಸ ದೇಹದ ಒಳಗಡೆ ಇರುವಂತಹದ್ದು ಮೆಷಿನ್ ತರ, ಯಂತ್ರದ ತರ ಹೇಗೆ ಕೆಲಸ ಮಾಡುತ್ತೆ, ಸೃಷ್ಟಿ ಹೇಗಿದೆ ಅನ್ನೋದನ್ನ ಹೇಳಿದೆ. ನಾಳೆ ದಿವಸ ಡಾಕ್ಟರ್ ಕೃಷ್ಣಮೂರ್ತಿಯವರು ನಿಮ್ಗೆ ಸೂಕ್ಷ್ಮ ಶರೀರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಮಾನವನ ದೇಹ ಹೇಗೆ ಒಂದು ಅತ್ಯದ್ಭುತ ಸೃಷ್ಟಿ ನಮ್ಗೆ ಅರ್ಥ ಆಗುತ್ತೆ. ಆ ದೇಹವನ್ನ ನಾವು ದೇಹನೇ ದೇವಾಲಯ ಅಂತ ರಕ್ಷಿಸಿ ಕಾಪಾಡಿ ನಾವು ಕೂಡ ದೈವತ್ವದ ಕಡೆಗೆ ಆ ದಿವ್ಯ ಪ್ರಜ್ಞೆಯ ಮೂಲಕ ಮೇಲೇರಕ್ಕೆ ಪ್ರಯತ್ನ ಪಡೋಣ, ಮಾಧವನಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಒಂದು ವಿವರಣೆ. ನಮ್ಗೆ ಎಷ್ಟೋ ವಿಷಯಗಳು ನೀವು ಹೇಳ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಗೆ ಇದ್ರಲ್ಲಿ ಗೊತ್ತಿದ್ದು ಒಂದು 20% ಅಷ್ಟೇ. ಇನ್ನು ಮುಚ್ಚಿದ್ದು ಇವಾಗ ನಿಮ್ಮ ಮಾತಿಂದ ಗೊತ್ತಾಯ್ತು. ಬರೀ ಶರೀರನೇ ಹೊರಗಡೆ ನೋಡ್ತಾ ಇರ್ತೀವಿ, ಒಳಗಡೆ ವ್ಯವಸ್ಥೆನ ಇವತ್ತು ಅದ್ಭುತವಾಗಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ನಿಮ್ಗೆ ಏನಾದ್ರು ಡೌಟ್ ಪ್ರಶ್ನೆಗಳು ಇದ್ರೆ ಮೇಡಮ್ನ ಹೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಾಸ್ಟರ್ಸ್. ಧ್ಯಾನಕ್ಕೆ ಕೂಡ್ಸೋದಾ? ಹಾ ಸರ್, ಮಾತಾಡ್ತೀರಾ? ಹಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೊಸ ವಿಷಯ, ಥ್ಯಾಂಕ್ ಯು ಸರ್. ತುಂಬಾ ತುಂಬಾ ಅವಶ್ಯಕತೆ ಇದೆ ಇದು ತಿಳ್ಕೋಬೇಕು. ದೇಹ ತಿಳ್ಕೊಂಡ್ರೆ ಆಧ್ಯಾತ್ಮ ಆಗೋದು. ತುಂಬಾ ವಿಷಯಗಳು ಹೇಳಿದ್ರಿ. ಥ್ಯಾಂಕ್ ಯು ಮಾಸ್ಟರ್ಸ್. ಐ ಥಿಂಕ್ ಏನ್ ಪ್ರಶ್ನೆ ಇಲ್ಲ ಯಾರಿಗೂ. ಧ್ಯಾನಕ್ಕೆ ಕೂಡ್ಸ್ಲಾ? ಎಸ್ ಮೇಡಮ್, ಎಸ್ ಸರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಸರ್. ಕನ್ನಡಕಗಳನ್ನು ತೆಗೀರಿ. ಕಾರ್ಪೆಟ್ ಮೇಲೆ, ಹಾಸಿಗೆ ಮೇಲೆ ಚಕ್ಕಂಬಟ್ಲೆ ಹಾಕೊಂಡು ಕೂತಿದ್ರೆ ಕಾಲು ಒಂದಿಕ್ಕೊಂದು ತಗ್ಲಿರುತ್ತೆ. ಕುರ್ಚಿ ಮೇಲೆ ಕೂತು ಕಾಲನ್ನ ಇಳಿ ಬಿಟ್ಟಿದ್ರೆ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಕ್ರಾಸ್ ಮಾಡ್ಕೊಳ್ಳಿ. ನೆತ್ತಿಯಿಂದ ಹಿಡಿದು ಎರಡೂ ಕಾಲ್ಗಳ ಹೆಬ್ಬೆರಳವರೆಗೂನು ಒಂದೊಂದು ಇಂಚು ನೀವು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಎಷ್ಟು ದೇಹವನ್ನ ನೀವು ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಿರೋ ಅಷ್ಟು ಧ್ಯಾನದಲ್ಲಿ, ಆಲೋಚನಾ ರಹಿತ ಸ್ಥಿತಿಯಲ್ಲಿ ಪ್ರಕೃತಿಯಿಂದ ಬರುವಂತ ವಿಶ್ವಶಕ್ತಿ ಚೈತನ್ಯ ಹರಿಯಕ್ಕೆ ಅನುವು ಮಾಡ್ಕೊಡ್ತೀರಾ. ನೀವು ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಂಡು ಕೂತಿದ್ರೆ, ಬಿಗಿಯಾದ ವಸ್ತ್ರಗಳನ್ನು ಹಾಕೊಂಡಿದ್ರೆ ಚೈತನ್ಯದ ಹರಿವಿಕೆಯಲ್ಲಿ ಅಡಚಣೆ ಉಂಟಾಗುತ್ತೆ. ರಿಲ್ಯಾಕ್ಸ್ ಯುವರ್ ಫೋರ್ ಹೆಡ್. ಹಣೆಯ ಭಾಗವನ್ನ ಸಡ್ಲ ಮಾಡ್ಕೊಳ್ಳಿ. ಎರಡೂ ಹುಬ್ಬುಗಳನ್ನ ಸರಿ ಮಾಡ್ಕೊಳ್ಳಿ, ಸಡ್ಲ ಮಾಡ್ಕೊಳ್ಳಿ. ಕಣ್ಣಿನ ರೆಪ್ಪೆ ಹಗೂರವಾಗಿ ಮುಚ್ಚಿರ್ಲಿ. ಆಗ ನಿಮಗೆ ಎಷ್ಟೋ ವರ್ಷಗಳಿಂದ ಇರುವಂತಹ ಮೈಗ್ರೇನ್ ತಲೆನೋವು ಹೋಗುತ್ತೆ. ನೆತ್ತಿಯ ಭಾಗನ ಸಡ್ಲ ಮಾಡ್ಕೊಳ್ಳಿ, ರಿಲ್ಯಾಕ್ಸ್. ಎರಡೂ ಕಣ್ಗಳ ಹಿಂಭಾಗವನ್ನ ಸಡ್ಲ ಮಾಡ್ಕೊಳ್ಳಿ. ಕಣ್ಣಿನ ಹಿಂಭಾಗ, ಕಣ್ಣಿನ ತೊಂದರೆ ಇದ್ರೂ ತಲೆನೋವಿರುತ್ತೆ. ಲೆಟ್ ದೇರ್ ಬಿ ಹೇರ್ ಲೈನ್ ಗ್ಯಾಪ್ ಬಿಟ್ವೀನ್ ದ ಜಾಸ್. ಒತ್ತಡದಲ್ಲಿದ್ದಾಗ ನಮಗ್ ಗೊತ್ತಿಲ್ದೇನೆ ಎರಡೂ ದವಡೆಗಳನ್ನ
ಕಚ್ಕೊಂಡ್ಬಿಟ್ಟಿರ್ತೀವಿ, ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಸಡ್ಲ ಮಾಡ್ಕೊಳ್ಳಿ. ಕುತ್ತಿಗೆ ಭಾಗನ ಸಡ್ಲ ಮಾಡ್ಕೊಳ್ಳಿ. ಇಡೀ ದೇಹವನ್ನ ನಿಯಂತ್ರಿಸೋದು, ಮೇಂಟೈನ್ ಮಾಡೋದು ನಮ್ಮ ಮೆದುಳು. ಹಾಗಾಗಿ ತಲೆಯ ಭಾಗವನ್ನ ಸಂಪೂರ್ಣವಾಗಿ ಚೆನ್ನಾಗಿ ನೋಡ್ಕೊಂಡ್ರೆ, ಪಂಚೇಂದ್ರಿಯಗಳು ಕೂಡ ತಲೆಯ ಭಾಗದಲ್ಲೇ ಇರೋದ್ರಿಂದ ನಾವು ತಲೆನ ಭೌತಿಕವಾಗಿ ಶಕ್ತಿ ಚೈತನ್ಯ ಹರಿಯೋ ತರ ಅವಕಾಶ ಮಾಡಿಕೊಟ್ರೆ ಇಡೀ ದೇಹ ಆರೋಗ್ಯವಾಗಿರುತ್ತೆ. ರಿಲ್ಯಾಕ್ಸ್ ಯುವರ್ ಹೆಡ್, ರಿಲ್ಯಾಕ್ಸ್ ಯುವರ್ ಐಬ್ರೋಸ್, ರಿಲ್ಯಾಕ್ಸ್ ಯುವರ್ ಫೇಸ್. ಬಿಗಿತಾ ಇಲ್ದಂಗ್ ನೋಡ್ಕೊಳ್ಳಿ. ಲೆಟ್ ದೇರ್ ಬಿ ಹೇರ್ ಲೈನ್ ಗ್ಯಾಪ್ ಬಿಟ್ವೀನ್ ದ ಜಾಸ್. ಈಗ ನಿಮ್ಮ ಪ್ರಜ್ಞೆಯನ್ನ ಶೋಲ್ಡರ್ ಮೇಲ್ ತಗೊಂಬನ್ನಿ, ಭುಜಗಳ ಮೇಲ್ ತಗೊಂಬನ್ನಿ. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ಎರಡು ತೋಳುಗಳನ್ನ ಬಿಗಿತದಿಂದ ಹೊರಬನ್ನಿ. ಪ್ರಜ್ಞಾಪೂರ್ವಕವಾಗಿ ನೀವು ಅರಳುತ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ ಅನ್ನೋದನ್ನ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ನೆಕ್ಸ್ಟ್ ಬೆನ್ನಿಗೆ ಹೋಗಿ. ಯಾರ್ಯಾರಿಗೆ ಬೆನ್ನು ನೋವಿದೆಯೋ, ಸೊಂಟ ನೋವಿದೆಯೋ ಅವರೆಲ್ಲ ಆ ನೋವಿರೋ ಭಾಗವನ್ನ ಜಾಸ್ತಿ ಹೊತ್ತು ರಿಲ್ಯಾಕ್ಸ್ ಮಾಡಿ. ಅರಿವಿನಿಂದ ಅದನ್ನ ವಿಶ್ರಾಂತ ಸ್ಥಿತಿಗೆ ತಗೊಂಡು ಹೋಗಿ ಅರಳಿಸ್ತಾ ಬನ್ನಿ. ಅಲ್ಲೇನ್ ಬಿಗಿತಾ ಇದೆಯೋ, ನೋವಿದೆ ಅಂತ ಬಿಗಿ ಉಸಿರು ಇಟ್ಕೊಂಡಿರ್ತೀವಲ್ಲ, ಅದನ್ನ ಬಿಡ್ತಾ ಬನ್ನಿ. ಬೆನ್ನಿನ ಮೇಲ್ಭಾಗ, ಬೆನ್ನಿನ ಮಧ್ಯಭಾಗ, ಬೆನ್ನಿನ ಕೆಳಭಾಗ. ದ ಹೋಲ್ ಬ್ಯಾಕ್ ಈಸ್ ರಿಲ್ಯಾಕ್ಸ್ಡ್. ಈಗ ಎದೆಯ ಮುಂಭಾಗಕ್ಕೆ ಬನ್ನಿ. ರಿಲ್ಯಾಕ್ಸ್ ಯುವರ್ ಚೆಸ್ಟ್ ರೀಜನ್, ರಿಲ್ಯಾಕ್ಸ್ ಯುವರ್ ಸ್ಟಮಕ್ ರೀಜನ್. ಕೂತಿರೋ ಹಿಪ್ ರೀಜನ್, ಪೃಷ್ಠಭಾಗವನ್ನ, ಕೂತ್ಕೊಳ್ಳೋ ಆಸನ ಸ್ಥಿರ ಸುಖ ಆಸನ. ಆದ್ರಿಂದ ಒಂದೇ ಸಲ ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ರೆ ಧ್ಯಾನ ಮುಗಿಯೋವರೆಗೂ ದೇಹ ಅಲ್ಲಾಡ್ಬಾರ್ದು. ದೇಹದ ಮೇಲಿನ ಪ್ರಜ್ಞೆ ಬೇಡ ನಮ್ಗೆ. ಎರಡೂ ತೊಡೆಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೆಚ್ಚಿನ ಜನರಿಗೆ ಮಂಡಿ ನೋವಿರುತ್ತೆ. ಮಂಡಿಯ ಭಾಗವನ್ನ ಹೆಚ್ಚು ಹೊತ್ತು ರಿಲ್ಯಾಕ್ಸ್ ಮಾಡಿ. ಬಿಗಿತವನ್ನ ಕಡಿಮೆ ಮಾಡಿ. ಕಾಲು ಭಾಗಕ್ಕೆ ಬಂದ್ರೆ ಕಾಫ್ ಮಸಲ್ ಅಂದ್ರೆ ಮೀನ್ ಕಂಡಕ್ ಬನ್ನಿ. ಅದು ರಿಲ್ಯಾಕ್ಸ್ ಮಾಡ್ತಾ ಇರೋದು ನಿಮ್ಗೆ ಫೀಲ್ ಆಗ್ಬೇಕು. ಫೀಲ್ ಆಗೋದು ಅಂದ್ರೆ ಅದು ಹಗುರ ಆಗಿ ಹೋಗುತ್ತೆ. ಆವಾಗ ಭಾಗ ಅಲ್ಲಿದೆಯೋ ಇಲ್ವೋ ಅಂತಾನು ನಮಗ್ ಗೊತ್ತಾಗ್ಬಾರ್ದು. ಎರಡು ಹಿಮ್ಮಡಿಗಳನ್ನ ರಿಲ್ಯಾಕ್ಸ್ ಮಾಡಿ. ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಡಿಯಕ್ಕೆ ಆಗಲ್ಲ, ಹಿಂಡಿ ನೋವಿರುತ್ತೆ. ಅಂತವ್ರ ಹಿಂಡಿನ ಜಾಸ್ತಿ ಹೊತ್ತು ರಿಲ್ಯಾಕ್ಸ್ ಮಾಡಿ. ಇಡೀ ಪಾದಗಳನ್ನ ರಿಲ್ಯಾಕ್ಸ್ ಮಾಡಿ. ಬೆಟ್ಟುಗಳನ್ನ ರಿಲ್ಯಾಕ್ಸ್ ಮಾಡಿ. ಈಗ ದೇಹದ ಎಲ್ಲಾ ಭಾಗವನ್ನು ರಿಲ್ಯಾಕ್ಸ್ ಮಾಡಾಗಿರೋದ್ರಿಂದ ದೇಹದ ಮೇಲಿನ ಪ್ರಜ್ಞೆ ಬೇಡ. ನಮ್ಮ ಮುಂದಿನ ಪ್ರಾಸೆಸ್ ಏನು? ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರೋದು. ಉಸಿರಾಟದಲ್ಲಿ ಯಾವುದೇ ವ್ಯತ್ಯಾಸ ಮಾಡದೆ ಬಿ ವಿತ್ ಯುವರ್ ಬ್ರೆತ್, ಅಬ್ಸರ್ವ್ ಯುವರ್ ಬ್ರೆತ್. ಮೂಗಿನ ಭಾಗದಿಂದ ದೇಹದ ಒಳಕ್ಕೆ ಹೋಗೋ ಉಸಿರನ್ನ, ದೇಹದ ಒಳಗಿನಿಂದ ಮೂಗಿನ ಭಾಗದಲ್ಲಿ ಬರ್ತಾ ಇರೋ ಉಸಿರನ್ನ ಮಾತ್ರ ಗಮನಿಸ್ಕೊತಾ ಬನ್ನಿ. ಏನಾದ್ರೂ ಆಲೋಚನೆಗಳು ಯೋಚನೆಗಳು ಬಂದ್ರೆ ಉಸಿರನ್ನ ಗಮನಿಸಿ. ಏನಾದ್ರೂ ಅನುಭವಗಳಾಗ್ತಾ ಇದ್ರೆ ಬಿ ವಿತ್ ದ ಎಕ್ಸ್ಪೀರಿಯನ್ಸ್, ಅನುಭವದ ಜೊತೆ ಇರಿ. ಕಟ್ ಆಲ್ ದ ಥಾಟ್ಸ್, ಎಂಪ್ಟಿ ಯುವರ್ ಮೈಂಡ್, ಬಿಕಮ್ ಟೋಟಲಿ ಬ್ಲ್ಯಾಂಕ್. ಎಂಜಾಯ್ ದ ಬಾಡಿ ರಿಲ್ಯಾಕ್ಸೇಷನ್. ದೇಹವನ್ನ ಸಡಲಿಸಿರೋದನ್ನ, ಸಡಲವಾಗಿರೋ ದೇಹವನ್ನ ಆನಂದಿಸಿ.
Enjoy the body relaxation. Enjoy the mind relaxation. ಆನಂದವಾಗಿರೋದನ್ನ, ಸಮಾಧಾನ ಸ್ಥಿತಿಯಲ್ಲಿ ಇರೋದನ್ನ ಆನಂದಿಸಿ. ಆಲೋಚನೆ ಬಂದ್ರೆ ಉಸಿರು ಕಡೆ ಹೋಗಿ, ಅನುಭವ ಆದ್ರೆ ಅನುಭವದ ಜೊತೆ ಇರಿ. ಯಾವಾಗ ನಾವು ಆಲೋಚನೆಗಳು ಇಲ್ಲದೆ ಇರೋ ಸ್ಥಿತಿಗೆ, ಪ್ರಶಾಂತ ಸ್ಥಿತಿಗೆ, ಶೂನ್ಯ ಸ್ಥಿತಿಗೆ ಹೋಗ್ತೀವೋ, ಆಗ ಬ್ರಹ್ಮಾಂಡದಲ್ಲಿರುವಂತ ವಿಶ್ವಶಕ್ತಿ ಅಖಂಡ ಪ್ರಮಾಣದಲ್ಲಿ ನಮ್ಮ ನೆತ್ತಿಯ ಮೂಲಕ, ಬ್ರಹ್ಮರಂಧ್ರದ ಮೂಲಕ, ಸಹಸ್ರಾರ ಚಕ್ರದ ಮೂಲಕ ನನ್ನ ದೇಹದಲ್ಲಿ ಪ್ರವೇಶಿಸುತ್ತೆ. ಎಂಜಾಯ್ ದ ಎನರ್ಜಿ ಸರ್ಕ್ಯುಲೇಷನ್. ಎಂಜಾಯ್ ದ ಬಾಡಿ ರಿಲ್ಯಾಕ್ಸೇಷನ್. ಎಂಜಾಯ್ ದ ಮೈಂಡ್ ರಿಲ್ಯಾಕ್ಸೇಷನ್. ಎಂಜಾಯ್ ದ ಎನರ್ಜಿ ಸರ್ಕ್ಯುಲೇಷನ್. ದೇಹ ಅಲ್ಲಾಡಿಸ್ಬೇಡಿ, ಕಣ್ ತೆಗಿಬೇಡಿ. ಕಣ್ ತೆಗೆದ್ರೆ ನಾವು ಧ್ಯಾನದಲ್ಲಿ ಏನೇನು ಶಕ್ತಿ ಚೈತನ್ಯವನ್ನ ಪಡ್ಕೋತೀವೋ ಅದು 80 ಭಾಗ ಕಣ್ಣಿನಿಂದ ಹೊರಟೋಗುತ್ತೆ. ಕೈ ಕಾಲು ದೇಹ ಅಲ್ಲಾಡಿಸೋದ್ರಿಂದ 20% ಹೊರಟೋಗುತ್ತೆ. ಸಂಪೂರ್ಣ ಲಾಭ ಪಡ್ಕೋಬೇಕು ಅಂದ್ರೆ ದೇಹದ ಪ್ರಜ್ಞೆ ಇಲ್ಲದ ಹಾಗೆ ಆಲೋಚನಾ ರಹಿತ ಸ್ಥಿತಿಯಲ್ಲಿದ್ದು ವಿಶ್ವಶಕ್ತಿಯನ್ನ ಇಡೀ ದೇಹದಲ್ಲಿ ಪ್ರವಹಿಸಕ್ಕೆ, ಪ್ರಾಣಮಯ ಕೋಶದಲ್ಲಿರೋ 72,000 ನಾಡಿಗಳನ್ನ ಶುದ್ಧೀಕರಿಸಕ್ಕೆ, ಶಕ್ತೀಕರಿಸಕ್ಕೆ ನಾವಿರ್ಬೇಕಾದಂತ ಸ್ಥಿರ ಸುಖ ಆಸನದಲ್ಲಿ ಆನಾಪಾನಸತಿ ಧ್ಯಾನ. ಸಣ್ಣದಾಗ ಒಂದು ಸಂಗೀತ ಇದ್ರೆ ಥಾಟ್ ಬರೋದು ಕಡಿಮೆ ಆಗುತ್ತೆ. ಥಾಟ್ಸ್ ಕಡೆ ಗಮನ ಕೊಡಬೇಡಿ, ಸಂಗೀತನ ಆಲಿಸ್ತಾ ಇರಿ, ನೋಡ್ತಾ ಇರಿ. ಸಣ್ಣಗಿರ್ಲಿ ಸಣ್ಣಗಿರ್ಲಿ.
Pada pada sa, da sa da da re, sa di ga ga, sa di ga, pa la,
ಮಾಸ್ಟರ್ಸ್ ಕಡೆಯ 5 ಸೆಕೆಂಡುಗಳು. ನಿಧಾನವಾಗಿ ಎರಡೂ ಕೈಗಳನ್ನು ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. 5, 4, 3, 2, 1. ನಿಧಾನವಾಗಿ ಕೈಗಳನ್ನು ಇಳಿಸಿ ಕಣ್ಣುಗಳನ್ನು ತೆರೆಯೋಣ. ಈ ಅದ್ಭುತವಾದ ಧ್ಯಾನಕ್ಕಾಗಿ ಧ್ಯಾನವನ್ನು ಕಲಿಸಿಕೊಟ್ಟ ನಮ್ಮ ಗುರುಗಳಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ನಾಳೆ ಬೆಳಿಗ್ಗೆ 4 ಗಂಟೆಗೆ ಮತ್ತೆ ಜಾಯಿನ್ ಆಗೋಣ. ಥ್ಯಾಂಕ್ ಯು.